ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 399ನೇ ಕಂತಿಗೆ ನಿಮಗೆ ಸ್ವಾಗತ. ಚುನಾವಣೆಗಳು ಹಂತಗಳನ್ನು ದಾಟಿ ಹೋಗ್ತಿರೋ ಹಂಗೆ ಪ್ರತಿನಿತ್ಯವೂ ಕೂಡ ಬಿಜೆಪಿ ಮತ್ತು ಪ್ರಧಾನಿ ಮೋದಿಯವರು ಒಂದು ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಿದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ. ಅವ್ರು ಅಂದ್ಕೊಂಡ ರೀತಿ ಚುನಾವಣೆಗಳು ನಡೀತಿಲ್ಲ. ಅವ್ರು ಹೇಳ್ತಿರುವ ಯಾವ ಸುಳ್ಳುಗಳನ್ನು ಕೂಡ ಜನರು ಅವರು ನಿರೀಕ್ಷಿಸಿರೋ ರೀತಿಯಲ್ಲಿ ಅಪ್ಪಿಕೊಳ್ತಿಲ್ಲ. ಸಾಮಾನ್ಯವಾಗಿ ಮೊದಲು ನನಗೆ 400 ಸೀಟುಗಳು ಬೇಕು, ಅದರಿಂದ ದೇಶವನ್ನು ವಿಕಸಿತ ಭಾರತ ಮಾಡ್ತೀನಿ ಅಂತಿದ್ದವರು ನಿಧಾನಕ್ಕೆ ಅದು ಕ್ಯಾಚ್ ಆಗದೆ ಇರೋ ಕಾರಣಕ್ಕೆ ನನಗೆ OBCಗಳನ್ನ ರಕ್ಷಿಸೋದಕ್ಕೆ, ಮುಸ್ಲಿಮರ ರಕ್ಷಣೆಗೆ ಕಾಂಗ್ರೆಸ್ದವರು ತೊಡಗಿದ್ದಾರೆ, ಮುಸ್ಲಿಮರ ದಾಳಿಯಿಂದ OBC ಮತ್ತು ದಲಿತರನ್ನು ರಕ್ಷಿಸೋದಕ್ಕೆ ನನಗೆ 400 ಸೀಟುಗಳು ಬೇಕು. ಅಂದರೆ ಒಂದು ರೀತಿ ಕೋಮು ಧ್ರುವೀಕರಣಕ್ಕೆ ಅದನ್ನು ಲಗತ್ತಿಸಿ ಹಲವಾರು ಸುಳ್ಳುಗಳನ್ನು, ಆತಂಕಗಳನ್ನು ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ದೇಶದಲ್ಲಿ ಇರುವ ಎಲ್ಲ ಸಮಸ್ಯೆಗಳಿಗೂ ಕೂಡ ತಾನು ಮಾಡಿದ ಸಮಸ್ಯೆಗೂ ಕೂಡ ಕಾಂಗ್ರೆಸ್ಸೇ ಕಾರಣ ಅಂತೇಳಿ ಹಲವು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಈ ಸುಳ್ಳುಗಳನ್ನು ಹೇಳುವ ಭರದಲ್ಲಿ ಇತ್ತೀಚೆಗೆ ಅವರು ಹೇಳಿದಂಥ ಸುಳ್ಳು ಅವ್ರಿಗೆ ಒಂದು ಉರುಳಾಗುವಂಥ ಒಂದು ಸುಳ್ಳನ್ನು ಹೇಳಿದ್ದಾರೆ. ಈಗ ಉದಾಹರಣೆಗೆ ಮೊನ್ನೆ ಬುಧವಾರ ತೆಲಂಗಾಣದ ಕರೀಂನಗರದಲ್ಲಿ ಭಾಷಣ ಮಾಡ್ತಾ ಅವರು ಏನು ಹೇಳಿದ್ರು ಅಂತಂದರೆ, ತಾವು ಆ ಭಾಷಣವನ್ನೆಲ್ಲ ಕೇಳಿರ್ತೀರಿ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದವರು ಕಳೆದ 5 ವರ್ಷದಿಂದ ಪ್ರತಿನಿತ್ಯ ಬೆಳಗಾಯಿತು ಅಂತಂದರೆ ಅದಾನಿ ಅಂಬಾನಿ ಅಂತ ಜಪ ಮಾಡ್ತಿದ್ರು. ಈ ದೇಶದ 5 ಜನ ಬೃಹತ್ ಉದ್ಯಮಿಗಳಿಗೆ ನಮ್ಮ ಸರ್ಕಾರ ಸಹಾಯ ಮಾಡ್ತಾ ಇದೆ ಅಂತೇಳಿ ರಫೇಲ್ ಹಗರಣ ಕಾಲದಿಂದಲೂ ಕೂಡ ಮಾತಾಡೋದಕ್ಕೆ ಶುರು ಮಾಡಿದರು. ಆದರೆ ನೀವು ಗಮನಿಸಿದ್ರೇನೋ, ಚುನಾವಣೆ ಪ್ರಾರಂಭ ಆದ ಮೇಲೆ ರಾಹುಲ್ ಗಾಂಧಿಯವರು ಅಂಬಾನಿ ಅದಾನಿಯವರ ಜಪ ಮಾಡುವುದನ್ನು ನಿಲ್ಲಿಸೇ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಅಂಬಾನಿ ಅದಾನಿಯವರು ಟೆಂಪೋಗಟ್ಟಲೆ ಕಪ್ಪು ಹಣವನ್ನು ತುಂಬಿ ನಿಮಗೆ ಸರಬರಾಜು ಮಾಡ್ತಿರುವಂಥದ್ದು ಕಾರಣವೇ ಅಂತ ಒಂದು ಕೇಳಿದ್ದಾರೆ. ಇದರ ತಾತ್ಪರ್ಯ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅವರು ನಮ್ಮನ್ನು ಭ್ರಷ್ಟಾಚಾರಿಗಳು ಅಂತಾರೆ, ಆದರೆ ಅವರೇ ಭ್ರಷ್ಟಾಚಾರಿ ಅಂತ ಹೇಳುವಂಥದ್ದು. ಅದ್ರ ಮೂಲಕ ತಮ್ಮ ಮೇಲೆ ಏನು ವಿಶೇಷವಾಗಿ ಎಲೆಕ್ಟ್ರಲ್ ಬಾಂಡ್ ಹಗರಣ ಹೊರಗಡೆ ಬಂದಾದ ಮೇಲೆ 16,000 ಕೋಟಿ ಹೆಚ್ಚು ಕಡಿಮೆ ಕಳ್ಳ ಹಣ ಏನಿದೆ, ಅಥವಾ ಬೇರೆಯವರಿಗೆ ಉಪಕಾರ ಮಾಡ್ತೀನಿ ಅಂತ ತೊಗೊಂಡಂಥ ಭ್ರಷ್ಟಾಚಾರದ ಲಂಚದ ಹಣ ಏನಿದೆ 16,000 ಕೋಟಿ, ಅದರಲ್ಲಿ 8,000 ಕೋಟಿಗಿಂತಲೂ ಜಾಸ್ತಿ ಹಣ BJPಗೆ ಸಂದಿದೆ. ಅದರಿಂದಾಗಿ ಅವರು ನೇರವಾಗಿ ತಮಗೆ ಹಣ ಕೊಟ್ಟವರಿಗೆ ದೇಶದ ಸಂಪತ್ತನ್ನು ಬಿಡುಗಾಸಿಗೆ ಮಾರಿದ್ದಾರೆ ಅನ್ನೋದು ಪತ್ರಿಕೆಗಳು ಕಳೆದ ಇಡೀ ತಿಂಗಳು ಅದನ್ನು ಸಾಬೀತು ಮಾಡಿದ್ದಾವೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಪಕ್ಷಗಳಲ್ಲಿ ಅತೀ ಭ್ರಷ್ಟಾಚಾರಿಗಳಾದವರೆಲ್ಲರೂ ಕೂಡ ಇವತ್ತು BJPನಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ BJP ಅಂದರೆ ಏನೊಂದು ವಾಷಿಂಗ್ ಮೆಷಿನ್ನ ಅನ್ನುವಂತಹ ಒಂದು ಪ್ರಶ್ನೆ ED ಮತ್ತು CBI, IT ಇತ್ಯಾದಿಗಳೆಲ್ಲವೂ ಕೂಡ ಆ ರೀತಿ ಒಂದು ಹಫ್ತಾ ವಸೂಲಿ ಮಾಡುವಂತಹ ರೌಡಿ ದಂಧೆಗೆ BJP ಪರವಾಗಿ ಇಳಿದಿದ್ದಾರೆ. BJP ಪಕ್ಷ ಸೇರಿದ್ರೆ ಅವರ 1000 ಕೂನಿಗಳು ಕೂಡ ಮಾಫಿ ಆಗ್ತವಲ್ಲ ಅನ್ನುವಂಥದ್ದು ಇವತ್ತು ಜನಜನಿತವಾಗಿದೆ. ಹೀಗಾಗಿ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ತೀನಿ, ಆ ಮೂಲಕ ಕಾಂಗ್ರೆಸ್ ಮುಕ್ತ ಭಾರತ, ಅದಕ್ಕಾಗಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅನ್ನುವಂಥದ್ದು ಜನ ಈಗ ಒಪ್ಕೊಳ್ತಿಲ್ಲ. ಅದರಲ್ಲಿ ಪ್ರಧಾನವಾಗಿ ಭ್ರಷ್ಟಾಚಾರದಲ್ಲಿ ಉದ್ಯಮಿಗಳ ಕುಲದ ವತಿಯಿಂದ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿ ಅದರಿಂದ ಅತಿ ಹೆಚ್ಚು ಫಲಾನುಭವಿಯನ್ನು ಪಡ್ಕೊಂಡಿರುವಂಥದ್ದು ಅದಾನಿ ಅಂಬಾನಿಗಳು. ಕಳೆದ 10 ವರ್ಷದಲ್ಲಿ ಹೆಂಗೆ ಮೋದಿಯವರ ಸರ್ಕಾರ ಅದಾನಿ ಅಂಬಾನಿಗಳನ್ನ ಯಾವ ಪ್ರಮಾಣದಲ್ಲಿ ಕೊಬ್ಬಿಸಿದ್ದಾರೆ ಮತ್ತು ಅದರ ಪರವಾಗಿ ತಾವು ಕೂಡ ಅದರ ಪ್ರತಿಫಲವಾಗಿ ಲಾಭವನ್ನು ಉಂಡಿದ್ದಾರೆ ಅನ್ನೋದು ಕಳೆದ 10 ವರ್ಷದಲ್ಲಿ ಭಾರತದ ಜನ ಕಂಡಿದ್ದಾರೆ, ಮನಗಂಡಿದ್ದಾರೆ. ಹೀಗಾಗಿ ಆ ಭ್ರಷ್ಟಾಚಾರದ ಕಳಂಕ ತನಗೆ ಹತ್ತದಿರ ಅದನ್ನು ವಾಪಸ್ ರಾಹುಲ್ ಗಾಂಧಿಯವರ ಮೇಲೆ ಎತ್ತಾಕಬೇಕು ಅನ್ನುವ ಕಾರಣಕ್ಕಾಗಿ ಇದೊಂದು ಭಾಷಣವನ್ನು ತೇಲ್ಬಿಟ್ರು ಕರೀಂನಗರದಲ್ಲಿ. ಸಾರಾಂಶ, ನಿಮಗೆ ಅದಾನಿ ಅಂಬಾನಿನವರು ಟೆಂಪೋಗಟ್ಟಲೆ ಹಣವನ್ನು ತೆಗೆದುಕೊಂಡು ಬಂದು ಕಪ್ಪು ಹಣವನ್ನು ತಂದು ನಿಮಗೆ ಕೊಟ್ಟಿರೋದ್ರಿಂದ ನಿಮ್ಮ ಬಾಯಿ ಮುಚ್ಚಿಕೊಂಡಿದ್ದೀರಿ, ಆದ್ದರಿಂದ ನೀವು ಭ್ರಷ್ಟಾಚಾರಿ ಎನ್ನುವಂಥದ್ದು ಅವ್ರು ಹೇಳಬೇಕಾಗಿತ್ತು. ವಿಷಯ ಏನಪ್ಪ ಅಂತಂದರೆ, ಅದು ಸುಳ್ಳು ಅನ್ನುವಂಥದ್ದು ಅವರ BJP ಪಕ್ಷವೇ ಸ್ವಲ್ಪ ಫ್ಯಾಕ್ಟ್ ಚೆಕ್ ಮಾಡಿದ್ರು ಕೂಡ ಎದ್ದು ಕಾಣುವಂಥದ್ದು. ಯಾಕಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಜಕೀಯ ಪಕ್ಷಗಳಲ್ಲಿ ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ನಿರ್ದಿಷ್ಟವಾಗಿ ಅದಾನಿ ಅಂಬಾನಿಯನ್ನು ಮತ್ತು RSSನ ನಿರ್ದಿಷ್ಟವಾಗಿ ಶತ್ರುಗಳು ಈ ದೇಶದ ಜನರಿಗೆ ಅಂತ ಗುರುತಿಸಿ ಅದರ ಮೇಲೆ ನಿರಂತರವಾಗಿ ಸೈದ್ಧಾಂತಿಕ ದಾಳಿಯನ್ನು ಮಾಡ್ತಾ ಬಂದಿರುವಂಥದ್ದು ರಾಹುಲ್ ಗಾಂಧಿ. ಈ ಥರ ಅವರು ಪ್ರಚಾರ ಮಾಡ್ತಿರೋದಕ್ಕೆ, ದಾಳಿ ಮಾಡ್ತಿರೋದಕ್ಕೆ ಅವರು ಲೋಕಸಭೆಯಿಂದ ಸಸ್ಪೆಂಡ್ ಆಗಬೇಕಾಗಿ ಬಂತು. ಲೋಕಸಭೆಯಲ್ಲಿ ಅದೇ ಒಂದು ವೈಷಮ್ಯ ಬೆಳೆಸ್ಕೊಂಡು ಸ್ಥಾನ ಕಳ್ಕೋಬೇಕಾಗಿ ಬಂತು. ರಾಹುಲ್ ಗಾಂಧಿ ಹೇಳೋದನ್ನೆಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಒಪ್ಕೊಳ್ಳುತ್ತಾ, ರಾಹುಲ್ ಗಾಂಧಿಯವರೇ ಅಧಿಕಾರಕ್ಕೆ ಬಂದರೆ ಈಗೇನು ಮಾತಾಡ್ತಿದ್ದಾರೆ ಅದನ್ನೇ ಪಾಲಿಸ್ತಾರೆ? ಇವೆಲ್ಲ ಎರಡನೇ ಪ್ರಶ್ನೆಗಳು. ಸದ್ಯಕ್ಕಂತೂ ರಾಹುಲ್ ಗಾಂಧಿಯವರು ಮತ್ತು ಅವರ ಜೊತೆಗಿರುವ ಕಾಂಗ್ರೆಸ್ನ ಒಂದೆರಡು ನಾಯಕರುಗಳು ಕೂಡ
ನಿರಂತರವಾಗಿ ಅದಾನಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ನಿಮಗೆ ಜ್ಞಾಪಕ ಇರೋ ಹಾಗೆ 2023 ಜನವರಿಯಲ್ಲಿ ಹಿಂಡನ್ಬರ್ಗ್ ಪ್ರಕರಣದಲ್ಲಿ ಹೆಂಗೆ ಷೇರು ಮಾರುಕಟ್ಟೆಯನ್ನು ಮ್ಯಾನಿಪುಲೇಟ್ ಮಾಡಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಅದಾನಿ ವಂಚಿಸಿದ್ದಾರೆ ಅನ್ನೋದು ಹಗರಣ ಹೊರಗಡೆ ಬಂದಾಗ ಅದಾನಿ ಆಪ್ಕೋ ಕ್ಯಾ ಹೈ ಅನ್ನುವ ಶೀರ್ಷಿಕೆನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ದಿನಕ್ಕೊಂದು ಪ್ರಶ್ನೆಗಳ ಥರ ಕಾಂಗ್ರೆಸ್ನವರು ಕೇಳ್ತಾ ಬಂದರು. ರಾಹುಲ್ ಕೂಡ ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದರು. ಈಗ ಚುನಾವಣೆ ಬಂದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ನೋಡಿದ್ರೆ ಈ ಒಂದು ಆಪಾದನೆಯನ್ನು ರಾಹುಲ್ ಗಾಂಧಿ ಮೇಲೆ ಮಾಡಿದ ನಂತರ ಸ್ವತಂತ್ರ ಪತ್ರಿಕೆಗಳು, ಸ್ವತಂತ್ರ ತನಿಖಾ ಫ್ಯಾಕ್ಟ್ ಚೆಕ್ ಸಂಸ್ಥೆಗಳು ಕೂಡ ಇದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದ್ದಾವೆ. ಅದನ್ನು ಆಧರಿಸಿನೇ ಜಯರಾಮ್ ಅವರು ಅವರ ಟ್ವೀಟಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಏಪ್ರಿಲ್ 13ರಿಂದ ಏನು ಚುನಾವಣಾ ಪ್ರಚಾರ ಶುರುವಾಯಿತು, ಏಪ್ರಿಲ್ 13ರಿಂದ ಇವತ್ತಿನವರೆಗೆ ಅಂದರೆ ನಿನ್ನೆಯವರೆಗೆ ಸುಮಾರು 103 ಬಾರಿ ಅದಾನಿಯವರನ್ನ ಹೆಸರೆತ್ತುಕೊಂಡು ಅವರು ಮಾಡಿರುವ ಭ್ರಷ್ಟಾಚಾರವನ್ನು ಮಾತಾಡಿದ್ದಾರೆ ರಾಹುಲ್ ಗಾಂಧಿಯವರು. 30 ಬಾರಿ ಅಂಬಾನಿಯನ್ನ ಹೆಸರಿಸಿದ್ದಾರೆ ಅಂತ ತುಂಬ ಸ್ಪಷ್ಟವಾಗಿ ಮುಂದಿಟ್ಟಿದ್ದಾರೆ. ಇದು ಕಾಂಗ್ರೆಸ್ದು ಅಂತ ನೀವು ನಿರಾಕರಿಸಿದ್ರು ಕೂಡ ಹಿಂದೂಸ್ತಾನ್ ಟೈಮ್ಸ್ ಕೂಡ ಇದರ ಬಗ್ಗೆ ಸ್ವತಂತ್ರವಾಗಿ ಒಂದು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ನಿರಂತರವಾಗಿ ರಾಹುಲ್ ಗಾಂಧಿ ತಮ್ಮ ಅದಾನಿ ಮತ್ತು ಅಂಬಾನಿಯ ಮೇಲೆ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ ಅನ್ನೋದು ಸತ್ಯ. ಈ ದಾಳಿ ಹೀಗೆ ಮುಂದುವರಿಯುತ್ತಾ ಅಧಿಕಾರಕ್ಕೆ ಬಂದರೆ ಆ ಪ್ರಶ್ನೆ ಬೇರೆ ನಾವು ಆಮೇಲೆ ಮಾತಾಡೋಣ ಅದನ್ನು. ಆದರೆ ಸದ್ಯಕ್ಕಂತೂ ನರೇಂದ್ರ ಮೋದಿ ಅವರು ಹೇಳ್ತಿರೋದು ಹಸಿ ಸುಳ್ಳು. ರಾಹುಲ್ ಗಾಂಧಿ ಅವರು ಅದಾನಿಗಳ ಮೇಲೆ ದಾಳಿಯನ್ನು ನಿಲ್ಲಿಸಿಲ್ಲ, ಅಂಬಾನಿಗಳ ಮೇಲೆ ದಾಳಿಯನ್ನು ನಿಲ್ಲಿಸಿಲ್ಲ. ಅಷ್ಟು ಮಾತ್ರ ಅಲ್ಲ, ತಾವು ಅಧಿಕಾರಕ್ಕೆ ಬಂದರೆ ಈ ಒಂದು ಹಿಂಡನ್ಬರ್ಗ್ ಹಗರಣ ಏನಿದೆ, ಒಟ್ಟಾರೆ ಈ ಹಗರಣದ ಬಗ್ಗೆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ನಾವು ರಚಿಸ್ತೀವಿ, ಆ ಮೂಲಕ ಸತ್ಯದ ತಳವನ್ನು ಶೋಧಿಸ್ತೀವಿ ಅಂತ ಅಂದ್ಬಿಟ್ಟು ಪ್ರತಿ ಭಾಷಣದಲ್ಲೂ ಹೇಳ್ತಿದ್ದಾರೆ. ಈ ರೀತಿ ಅಧಿಕಾರಕ್ಕೆ ಬಂದರೆ ತಮ್ಮ ಬುಡಕ್ಕೆ ನೀರು ತಿದ್ದುವಂತಹ ಒಂದು ಪಕ್ಷಕ್ಕೆ ಅದಾನಿ ಅಂಬಾನಿ ಅವರು ದುಡ್ಡು ಕೊಡ್ತಾರೆ, ಅದರಲ್ಲೂ ಟ್ರಕ್ ಗಟ್ಟಲೆ ಲೋಡ್ ಗಟ್ಟಲೆ ದುಡ್ಡು ಕೊಡ್ತಾರೆ ಅನ್ನುವಂಥದ್ದು ಹಾಸ್ಯಾಸ್ಪದವಾದಂಥ ಸಂಗತಿ. ಈ ಸುಳ್ಳು, ಇವ್ರು ಹೇಳ್ತಿರುವಂಥ ಈ ಆಪಾದನೆ ಹಸಿ ಸುಳ್ಳು ಅನ್ನೋದು ಇವತ್ತು ಜಗಜ್ಜಾಹೀರಾಗೋಗಿದೆ. ಹೀಗಾಗಿ ಇವತ್ತು ಮತ್ತು ನಿನ್ನೆ ಅವರು ಮಾಡಿದಂಥ ಭಾಷಣಗಳಲ್ಲಿ ಈ ಅದಾನಿ ಅಂಬಾನಿ ಮಿಸ್ಸು. ಅದು ಒಂದು ಸತಿ ಮಾತ್ರ ಮಾಡಿದ ಭಾಷಣ, ಅದಾದಮೇಲೆ ಈಗ ಪ್ರಧಾನಿ ಮೋದಿಯವರು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಯಾಕಂದರೆ ಅದು ರಿವರ್ಸ್ ಹೊಡಿತಿದೆ ಅಂತ ಗೊತ್ತಾಗೋಯ್ತು. ಅಷ್ಟು ಮಾತ್ರ ಅಲ್ಲ, ಅವರು ಪ್ರಧಾನಮಂತ್ರಿ, ಯಾರೋ ಹಾದಿ ಬೀದಿನಲ್ಲಿ ಅಧಿಕಾರದ ಇಲ್ಲದೆ ಇರುವಂಥ ಯಾವುದೋ ಒಬ್ಬ BJPಯ ಪ್ರಚಾರಕ ಅಲ್ಲ, ಅವರು BJPಯ ಸ್ಟಾರ್ ಪ್ರಚಾರಕ. ಕಳೆದ 10 ವರ್ಷದಿಂದ ಅಧಿಕಾರದಲ್ಲಿರುವ ಪ್ರಧಾನಮಂತ್ರಿ ಮತ್ತು ತಾನು ಡಿಮಾನಿಟೈಸೇಷನ್ ನೋಟು ನಿಷೇಧ ಮಾಡಿದ್ದೇ ಕಪ್ಪು ಹಣವನ್ನು ರದ್ದು ಮಾಡಿದ್ದೆ, ಕಪ್ಪು ಹಣವನ್ನು ನಿಷೇಧ ಮಾಡುವುದಕ್ಕೆ. ಹೀಗಾಗಿ ಕಪ್ಪು ಹಣ ನಿಷೇಧವಾಗಿದೆ. ದೇಶಕ್ಕೆ ಎಷ್ಟೇ ಕಷ್ಟ ಆದರೂ ಕಪ್ಪು ಹಣ ನಿಷೇಧ ಆಗಿದೆ. GST ಬಂದಾದ ಮೇಲಂತೂ ಸಂಪೂರ್ಣವಾಗಿ ಆರ್ಥಿಕ ಶಿಸ್ತು ಬಂದಿದೆ. ಈ ಥರ ತಮ್ಮ ಸರ್ಕಾರದ ಸಾಧನೆಗಳ ಪಟ್ಟಿನಲ್ಲಿ ಕಪ್ಪು ಹಣದ ಮೇಲೆ ನಡೆಸಿದ ಯುದ್ಧವನ್ನು ದೊಡ್ಡ ಸಂಭ್ರಮದಿಂದ ಹೇಳ್ಕೊಳ್ಳುವಂತಹ ಪ್ರಧಾನಮಂತ್ರಿ ಲೋಡುಗಟ್ಟಲೆ, ಟೆಂಪೋಗಟ್ಟಲೆ ಕಪ್ಪು ಹಣವನ್ನು ಕ್ಯಾಶ್ ನಗದಿನ ರೂಪದಲ್ಲಿ ಒಂದು ಪಕ್ಷಕ್ಕೆ ಲಂಚ ಕೊಡ್ತಿದ್ದಾರೆ ಅದಾನಿ ಅಂಬಾನಿಯವರು ಅಂತ ಹೇಳ್ತಿದ್ದಾರೆ ಅಂದರೆ, ಹಾಗಾದರೆ ಕಪ್ಪು ಹಣ ರದ್ದು ಆಗಲಿಲ್ಲ ಅಂತ ಪರೋಕ್ಷವಾಗಿ ಅವರೇ ಒಪ್ಕೊಳ್ತಾ ಇಲ್ವಾ? ಮತ್ತು ತಮ್ಮ ಆಪ್ತ ಮಿತ್ರರಾದಂಥ ಅಂಬಾನಿ ಮತ್ತು ಅದಾನಿಗಳು ಟೆಂಪೋ ಲೋಡುಗಟ್ಟಲೆ ಕಪ್ಪು ಹಣವನ್ನು ಬಚ್ಚಿಟ್ಟುಕೊಂಡಿದ್ದಾರೆ ಅಂತ ನೇರವಾಗಿ ತಮ್ಮ ಆಪ್ತ ಮಿತ್ರರನ್ನು ಆರೋಪಿಸಿದಂತ ಆಗಲಿಲ್ವಾ? ಹೀಗಾಗಿನೇ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಇವತ್ತು ಇಡೀ ದೇಶದ ಜನ ಪ್ರಶ್ನಿಸ್ತಿದ್ದಾರೆ. ಆಯ್ತಪ್ಪ, ಹಂಗಾಗಿರೋದೇ ಆದರೆ ಇಮಿಡಿಯೇಟಾಗಿ ನೀವು ಪ್ರಧಾನಮಂತ್ರಿ, ನೀವು ಬೇರೆ ಯಾರಾದರೂ ವಿರೋಧ ಪಕ್ಷದವ್ರು ಹಿಂಗೆ ಮಾಡಿದ್ದಿದ್ರೆ ನೀವು ಇಮಿಡಿಯೇಟಾಗಿ ಅವ್ರಿಗೆ EDನ ಕಳಿಸ್ತಿದ್ರಿ, CBIನ ಕಳಿಸ್ತಿದ್ರಿ, IT ನ ಕಳಿಸ್ತಿದ್ರಿ, ಅರೆಸ್ಟ್ ಮಾಡಿ ಒಳಗಾಗ್ತಿದ್ರಿ. ಸೊ ಈಗ ನೀವು ಕೂಡಲೇ ಏನು ಮಾಡಬೇಕು? ನಿಮಗೆ ಆ ರೀತಿ ಒಂದು ಬಹಿರಂಗ ಸಭೆಯಲ್ಲಿ ಟೆಂಪೋಗಟ್ಟಲೆ ಕಪ್ಪು ಹಣವನ್ನು ಕಾಂಗ್ರೆಸ್ ಪಕ್ಷ ಪಡ್ಕೊಳ್ತಿದೆ ಅನ್ನುವಂಥದ್ದು ಖಾತ್ರಿ ಇದ್ದರೆ ನೀವು ಬಹಿರಂಗ ಸಭೆಯಲ್ಲಿ ಭಾಷಣ ಎಲ್ಲ ಮಾಡಬೇಕಾಗಿರೋದು. ಇಮಿಡಿಯೇಟ್ ಆಗಿ ತಮ್ಮ ಅಧಿಕಾರವನ್ನು ಬಳಸಿ ಅದಾನಿ ಅಂಬಾನಿ ಅವ್ರ ಮೇಲೆ ದಾಳಿಗಳನ್ನು ಮಾಡಿ ಆ ಹಣವನ್ನು, ಟೆಂಪೋವನ್ನು ವಶಪಡಿಸ್ಕೊಂಡು ಅವ್ರ ಮೇಲೆ ಕೇಸ್ ಹಾಕಬೇಕು. ಯಾಕದನ್ನು ನೀವು ಮಾಡ್ತಾ ಇಲ್ಲ? ಯಾಕಂದರೆ ಅದು ಹಸಿ ಸುಳ್ಳು. ಇನ್ಫ್ಯಾಕ್ಟ್ ಅವ್ರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ರಾಹುಲ್ ಗಾಂಧಿಯವರು, ಜನನೂ ಕೇಳ್ತಾ ಇದ್ದಾರೆ. ಟೆಂಪೋಗಟ್ಟಲೆ ಕ್ಯಾಶ್ ಬರುತ್ತೆ ಅನ್ನುವಂಥದ್ದು ನಿಮ್ಮ ಸ್ವಾನುಭವನ, ನಿಮಗೆ ಹಂಗೆ ನಾವು ಹಣ ಕಳಿಸೋದು ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಇವತ್ತು ನೀವು ನೋಡಿದ್ರೆ ಇನ್ನೂ 3ನೇ ಹಂತದ ಚುನಾವಣೆ ಮುಗಿದಿದೆ. ಚುನಾವಣಾ ಆಯೋಗದ ಹೇಳಿಕೆಯ ಪ್ರಕಾರ ಸುಮಾರು 800 ಕೋಟಿ ರೂಪಾಯಿಯಷ್ಟು ನಗದು ಜಪ್ತಿಯಾಗಿದೆ. ಭಾರತದ ಚುನಾವಣಾ ಇತಿಹಾಸದಲ್ಲೇ ಈ ಪ್ರಮಾಣದ ನಗದು ಜಪ್ತಿಯಾಗಿರುವಂಥದ್ದು
ಇದೇ ಮೊದಲು. ಅದು ಇನ್ನೂ 4 ಹಂತದ ಚುನಾವಣಾ ಬಾಕಿ ಇರಬೇಕಾದ್ರೆ. ಹಾಗಾದರೆ ಕಪ್ಪು ಹಣ ಎಲ್ಲೋಯ್ತು? ಕಪ್ಪು ಹಣದ ಚಲಾವಣೆಯನ್ನು ಚುನಾವಣೆಯಲ್ಲಿ ರದ್ದುಗೊಳಿಸಬೇಕು ಅನ್ನುವ ಕಾರಣಕ್ಕೇನೆ ಎಲೆಕ್ಟ್ರಲ್ ಬಾಂಡ್ ತಂದ್ವಿ ಅಂತ ಹೇಳ್ತಿರಲ್ಲ, ಅದು ಹೆಂಗೆ ವಿಫಲವಾಯಿತು ಅಂತ ನೀವೇ ಸಾಬೀತು ಮಾಡ್ತಿಲ್ವಾ? ಎಲ್ಲಕ್ಕಿಂತ ಹೆಚ್ಚಾಗಿ ನೀವೇನೆ ಎಲೆಕ್ಟ್ರಲ್ ಬಾಂಡ್ ಮಾಡಿದ್ರು, ನೋಟು ನಿಷೇಧ ಮಾಡಿದ್ರು, ಟೆಂಪೋಗಟ್ಟಲೆ ನಗದು ವಿರೋಧ ಪಕ್ಷಗಳಿಗೆ ಸಾಗಾಣಿಕೆ ಆಗ್ತಿದೆ ಅಂತ ಹೇಳಿದ್ರೆ ನೀವೇ ಅವೆಲ್ಲ ವಿಫಲ ಆಯಿತು ಅಂತ ಒಪ್ಕೊಳ್ಳಿಲ್ವಾ? ಸೊ ಹೀಗಾಗಿ ನಿಮ್ಮ ಅದಕ್ಷತೆ ಮತ್ತು ನಿಮ್ಮ ಪಕ್ಷಪಾತ ಇವುಗಳನ್ನು ಮತ್ತು ನಿಮ್ಮ ಪಾಲಿಸಿ ವೈಫಲ್ಯ, ಇವು ಮೂರನ್ನೂ ಕೂಡ ಇದು ನಿಮ್ಮ ಹೇಳಿಕೆ ಸಾಬೀತು ಮಾಡ್ತಿದೆ. ಹೀಗಾಗಿ ಏನು ಕಾಂಗ್ರೆಸ್ನ ಹಣಿಬೇಕು ಅಂತ ನಿರಂತರವಾಗಿ ಸುಳ್ಳುಗಳು ಹೇಳ್ತಾ ಇದ್ದಾರೆ. OBC ಮೀಸಲಾತಿ ಭಾಗವಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ರು ಕೂಡ ಅದು ಧಾರ್ಮಿಕ ಮೀಸಲಾತಿ ಅಂತ ಒಂದು ಸುಳ್ಳು. ನೀವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತಂದರೆ ನಿಮ್ಮ ಮನೆಗಳಲ್ಲಿ 2 ಎಮ್ಮೆಗಳಿತ್ತು ಅಂತಂದರೆ 1 ಎಮ್ಮೆನ ಕಾಂಗ್ರೆಸ್ನವ್ರು ಹೊರ್ಕೊಂಡು ಹೋಗ್ತಾರೆ ಅಂತ. ಅದಕ್ಕಾಗಿ ಇಂಟರ್ನೆಟ್ಟಲ್ಲಿ ಒಂದು ದೊಡ್ಡ ಜೋಕು ಚಾಲ್ತಿನಲ್ಲಿದೆ. ಈಗ BJP ಹತ್ರ 2 ಎಮ್ಮೆಗಳಿವೆ, ಒಂದು ಅದಾನಿ ಮತ್ತು ಒಂದು ಅಂಬಾನಿ. ಸೊ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ 1 ಎಮ್ಮೆನ ಅಂಬಾನಿನೋ ಅದಾನಿನೋ ಕಾಂಗ್ರೆಸ್ನವ್ರು ಹೊಡ್ಕೊಂಡು ಹೋಗ್ತಾರೆ ಅನ್ನೋದ ಇವ್ರು ಹೇಳ್ತಿರೋ ತಾತ್ಪರ್ಯ ಅಂತಲೂ ಕೂಡ ಜೋಕುಗಳು ಚಾಲ್ತಿನಲ್ಲಿವೆ. ಇವೆಲ್ಲ ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಸುಳ್ಳನ್ನು ಹೇಳಿ ದಕ್ಕಿಸ್ಕೊಳ್ಬೇಕು ಅಂತ ಹೋದರೂ ಆ ಸುಳ್ಳು ಈಗ ಉಲ್ಟಾ ಹೊಡೆದಿದೆ. ಹಾಗೂ ಇಡೀ ಚುನಾವಣೆಯನ್ನು ನರೇಂದ್ರ ಮೋದಿಯವರು ತಮ್ಮ ಸಾಧನೆಗಳು ಶೂನ್ಯವಾಗಿರುವುದರಿಂದ ಸುಳ್ಳು, ಆತಂಕ, ಕೋಮು ಧ್ರುವೀಕರಣ, ದ್ವೇಷ ಇವುಗಳನ್ನು ಆಧರಿಸಿಯೇ ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿರೋದು ಪ್ರತಿನಿತ್ಯ ಸಾಬೀತು ಮಾಡ್ತಿದ್ದಾರೆ. ಈಗ ಇದನ್ನು ಬಿಟ್ಟಿದ್ದಾರೆ ಅಂಬಾನಿ ಅದಾನಿನ ನಿನ್ನೆಯಿಂದ, ನಾಳೆ ಇನ್ನೊಂದೇನೋ ಸುಳ್ಳು ಹೇಳ್ತಾರೆ. ಇದು ಭಾಗಶಃ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕರಾಳ ಅಧ್ಯಾಯವೂ ಹೌದು. ಈಗ ಇನ್ನೊಂದು ಈ ಪ್ರಶ್ನೆ ಬರೋದೇನಪ್ಪ ಅಂತಂದರೆ, ಯಾವಾಗ ತನ್ನ ಆಪ್ತ ಮಿತ್ರರಾದಂಥ ಅದಾನಿ ಅಂಬಾನಿಯವರನ್ನು ಕೂಡ ಚುನಾವಣಾ ಯಾವತ್ತೂ ಅದಾನಿ ಅಂಬಾನಿಯ ಹೆಸರೆತ್ತಿದ್ದಿಲ್ಲ ನರೇಂದ್ರ ಮೋದಿಯವರು. ಅವರು ಎತ್ತಿದ್ದೇನೆ ಚುನಾವಣಾ ಸಂದರ್ಭದಲ್ಲಿ, ಅದು ಕೂಡ ಅವರು ಕಪ್ಪು ಹಣವನ್ನು ಕಾಂಗ್ರೆಸ್ ಕೊಡ್ತಾರೆ ಎನ್ನುವಂತಹ ಪರೋಕ್ಷ ಆರೋಪದ ಮೂಲಕ. ಇದನ್ನು ಕೇಳಿ ರಾಜಕೀಯ ವಲಯದಲ್ಲಿ ಒಂದು ನಮಗೆ ಹಿತವಾದದ್ದು ಕೇಳಿ ಬಂದಾಗ ಅಥವಾ ನಾವು ಹಿತವಾದದ್ದನ್ನೇ ಕೇಳ್ತೀವಾದ್ರಿಂದ ಕೆಲವು ಊಹಾಪೋಹಗಳು ಎದ್ದುಬಿಟ್ಟಿವೆ. ಹಾಗಾದರೆ ಮೋದಿ ಮತ್ತು ಅದಾನಿಯವರ ನಡುವಿನ ಮೈತ್ರಿ ಮುರಿದು ಬಿದ್ದಿದೆಯಾ? ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರೇ ಈ ರೀತಿ ಭಾಷಣ ಮಾಡ್ತಿದ್ದಾರೆ ಅಂತಂದರೆ ಇವತ್ತು ಅದಾನಿ ಮತ್ತು ಅಂಬಾನಿಯವರು ನರೇಂದ್ರ ಮೋದಿಯವರ ಕೈ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡ್ತಿದ್ದಾರೆ. ಆ ರೀತಿ ಈ ದೇಶದ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳುಗಳು ನರೇಂದ್ರ ಮೋದಿಯವರಿಗೆ ಕೈ ಕೊಟ್ಟು ಕಾಂಗ್ರೆಸ್ ಪಕ್ಷದ ಕಡೆ ವಾಲ್ತಿದ್ದಾವೆ ಅಂತಂದರೆ ಚುನಾವಣೆಯಲ್ಲಿ BJP ಸೋಲ್ತಿದೆ ಅನ್ನೋದರ ಸೂಚಕವಾ? ಅಥವಾ ಮೋದಿಯವರಿಗೆ ಮತಿಭ್ರಮಣೆ ಏನಾದರೂ ಆಗಿದೆಯಾ? ಅಥವಾ ಇದು ಕೇವಲ ಒಂದು ಹಲವಾರು ಸುಳ್ಳು ಭಾಷಣಗಳ ಜೊತೆಗೆ ಇದು ಮತ್ತೊಂದು ಸುಳ್ಳು ಭಾಷಣ ಅಷ್ಟೇನಾ? ಈ ಥರ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ. ಕೆಲವು ಗಂಭೀರವಾದಂಥ ರಾಜಕೀಯ ವಿಶ್ಲೇಷಕರಲ್ಲೂ ಕೂಡ ಇದು ಒಂದು ರೀತಿಯಲ್ಲಿ ಅಂಬಾನಿ ಅದಾನಿ ಆಪ್ತ ಮಿತ್ರರು, ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಅಂತಾರೆ. ಮೋದಿಯವರ ಅಸ್ತಿತ್ವಕ್ಕೆ ಅದಾನಿ ಅಂಬಾನಿ ಕಾರಣ, ಅದಾನಿ ಅಂಬಾನಿಯವರ ಬೆಳವಣಿಗೆಗೆ, ಅವರ ಅಸ್ತಿತ್ವ ಮತ್ತು ವಿಕಾಸಕ್ಕೆ, ವಿಕಸಿತ ಅಂಬಾನಿ ವಿಕಸಿತ ಅದಾನಿಗೆ ಮೋದಿಯವರೇ ಕಾರಣ. ಇವೆರಡು ಪರಸ್ಪರ ಕಾರಣ ಪರಿಣಾಮಗಳ ಸಂಬಂಧದಲ್ಲಿದೆ, ಒಬ್ಬರನ್ನ ಬಿಟ್ಟರೆ ಒಬ್ಬರಿಲ್ಲ. ಹಂಗಿದ್ರಲ್ಲಿ ಇದರಲ್ಲಿ ಬಿರುಕು ಮೂಡೋದಕ್ಕೆ ಸಾಧ್ಯವ? ಸಾಮಾನ್ಯವಾಗಿ ಬಂಡವಾಳಶಾಹಿಗಳು, ಉದ್ಯಮಿಗಳು ಒಂದು ಪಕ್ಷಕ್ಕೆ ಮಾತ್ರ ಸಹಾಯ ಮಾಡೋದಿಲ್ಲ, ಎಲ್ಲ ಪಕ್ಷಗಳಿಗೂ ಸಹಾಯ ಮಾಡ್ತಾರೆ. ಎಲ್ಲ ಪಕ್ಷಗಳು ಆದ್ದರಿಂದ ಸಾರಾಂಶದಲ್ಲಿ ಬಂಡವಾಳಶಾಹಿಗಳ ಪರವಾದ ಕಾನೂನೇ ಮಾಡ್ತಾರೆ. ಅದು ಪ್ರಜಾತಂತ್ರದ ಒಂದು ಸೋಗಲಾಡಿತನ. ನಾವು ಜನರು ಓಟ್ ಹಾಕ್ತಾರೆ, ಕಾನೂನಾಗೋದು ಉದ್ಯಮಿಗಳ ಪರವಾಗಿ, ಅದು ಎಲ್ಲ ಉದ್ಯಮಿಗಳ ಒಂದು ವರ್ಗದ ಪರವಾಗಿ ಆಗ್ತದೆ. ಆದರೆ ಕೆಲವು ಸತಿ ಆ ಉದ್ಯಮಿ ವರ್ಗಗಳಲ್ಲಿ ಕೆಲವರಿಗೆ ಮಾತ್ರ ವಿಶೇಷವಾಗಿ ಕಾನೂನು ಬಾಹಿರವಾಗಿ, ಕಾನೂನನ್ನು ಒಗ್ಗಿಸಿ ಬಗ್ಗಿಸಿ ಮೀರಿ ಸಹಾಯ ಮಾಡುವಂತಹ ಸರ್ಕಾರಗಳು ಕೂಡ ಇರ್ತವೆ. ಅದು ಎಲ್ಲ ಪಕ್ಷಗಳು ಮಾಡಿದ್ದಾವೆ. ಕಾಂಗ್ರೆಸ್ ಕಾಲದಲ್ಲಿ ಟಾಟಾ ಬಿರ್ಲಾ ಅನ್ನೋ ಮಾತುಗಳಿರ್ತಿತ್ತು, ಈಗ ಅದಾನಿ ಅಂಬಾನಿಗಳು ಅಂತೀವಿ. ಕ್ರೋನಿ ಕ್ಯಾಪಿಟಲಿಸಮ್ ಅನ್ನುವ ಹೊಸ ಪದದ ಬಳಕೆ ಏನು ಬಂದಿದೆ, ಅದು ನಿರ್ದಿಷ್ಟವಾದಂಥ ಕೆಲವು ಬಂಡವಾಳಶಾಹಿಗಳಿಗೆ ವಿಶೇಷವಾದಂಥ ಆದ್ಯತೆ ಮೇರೆಗೆ ಸಂಪತ್ತುಗಳನ್ನು ಸೂರೆ ಮಾಡಿಕೊಡುವುದಕ್ಕೆ ಅವಕಾಶ ಮಾಡಿಕೊಡುವುದು ಅನ್ನೋದು ಬಂಡವಾಳಶಾಹಿ ಉದ್ಯಮ ಏನು ಒಂದು ತರ್ಕ ಇದೆ, ಅದರ ಭಾಗವಾಗಿಯೇ ಬರುತ್ತೆ. ಅದನ್ನು ಎಲ್ಲ ಬಂಡವಾಳಶಾಹಿ ವ್ಯವಸ್ಥೆಯಲ್ಲೂ ಕೂಡ ಇರುವಂಥದ್ದೇ ಅದು. ಈಗ ಇವತ್ತು ನೀವು ಅದಾನಿ ಅಂಬಾನಿಯವರ ಅವ್ರ ಬೆಳವಣಿಗೆ ಆದಂಥ ರೀತಿ ಹಾಗೂ ಮೋದಿಯವರ ರಾಜಕೀಯ ಬೆಳವಣಿಗೆ ಆದಂಥ ರೀತಿ, ಇವೆರಡರ ನಡುವೆ ಇರುವಂತಹ ಒಂದು ಅವಿನಾಭಾವ ಸಂಬಂಧವನ್ನು ನೋಡಿದಾಗ
ಏನಿದೊಂದು ಚುನಾವಣೆಯ ಜುಮ್ಲಾ ಥರ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣವನ್ನು ಇಟ್ಟುಕೊಂಡು ಇವತ್ತು ಭಾರತ ದೇಶದ ಕಾರ್ಪೊರೇಟ್ ಕುಳಗಳು ಆದ ಮೋದಿಯನ್ನ ಕೈ ಬಿಡ್ತಿದ್ದಾರೆ ಎನ್ನುವಂತಹ ತೀರ್ಮಾನಕ್ಕೆ ಬರಬಹುದಾ ಅನ್ನುವ ಪ್ರಮುಖವಾದಂಥ ಒಂದು ರಾಜಕೀಯ, ಆರ್ಥಿಕ, ಪೊಲಿಟಿಕಲ್ ಎಕಾನಮಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುವ ಅಗತ್ಯ ಇದೆ. ಇದೇನು ಈ ವಿದ್ಯಮಾನ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಸ್ವಲ್ಪ ಅದಾನಿ ಮತ್ತು ಮೋದಿಯವರ ಬೆಳವಣಿಗೆಯ ಇತಿಹಾಸವನ್ನು ನೋಡಬೇಕು. 2002ಕ್ಕೆ ಮುಂಚೆ ಭಾರತದ ಶ್ರೀಮಂತರ ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ಪಟ್ಟಿನಲ್ಲಿ ಅದಾನಿ ಅಂತ ದೊಡ್ಡ ಪ್ರಮುಖ ಸ್ಥಾನವನ್ನು ಪಡೆದಿರಲಿಲ್ಲ. ಅಂಬಾನಿ ಆಗಾಗಲೇ ಒಂದೆರಡು ಹೆಜ್ಜೆ ಮುಂದೆ ಬಂದು ಪ್ರಮುಖವಾದ ಅವ್ರ ತಂದೆ ಧೀರುಭಾಯಿ ಅಂಬಾನಿಗೆ ಎಲ್ಲ ಪಕ್ಷಗಳು ಸಹಾಯ ಮಾಡ್ತಿದ್ರು. ಧೀರುಭಾಯಿ ಅಂಬಾನಿ ಸತ್ತಾಗ ಎಲ್ಲ ಪಕ್ಷಗಳು ಕೂಡ ಹೋಗ್ಬಿಟ್ಟು ಕಣ್ಣೀರುಗೆರೆದು ಬಂದರು. ಇವೆಲ್ಲ ನಾವು ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಅವರು ಆ ವೇಳೆಗಾಗಲೇ ಒಂದು ಪ್ರಮುಖ ಭಾರತದ 10-20 ಪ್ರಮುಖವಾದಂಥ ಉದ್ಯಮಗಳ ಪಟ್ಟಿನಲ್ಲಿದ್ದರು. ಅದಾನಿ ಇನ್ನೂ ಲಿಸ್ಟ್ಗೆ ಬಂದಿರಲಿಲ್ಲ. ರಾಜಕೀಯದಲ್ಲಿ ನರೇಂದ್ರ ಮೋದಿ ಎನ್ನುವ ಹೆಸರು ಇನ್ನೂ ದೊಡ್ಡದಾಗಿ ಕೇಳಿ ಬಂದಿರಲಿಲ್ಲ 2002ಕ್ಕೆ ಮುಂಚೆ. 1995ರಲ್ಲಿ ಮೊದಲನೇ ಬಾರಿಗೆ ಗುಜರಾತ್ನಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಅವರ ಒಳಜಗಳ, ವೈಷಮ್ಯ ಇತ್ಯಾದಿಗಳ ಕಾರಣಕ್ಕಾಗಿ 2002ರಲ್ಲಿ ಏನು ಚುನಾವಣೆ ಆಗಬೇಕಾಗಿತ್ತು ಅದರಲ್ಲಿ ಪ್ರಾಯಶಃ ಇವರು ಅಧಿಕಾರ ಕಳ್ಕೊಂಡ್ಬಿಡುವಂತಹ ಅವಕಾಶವಿದೆ ಅಂತೇಳಿ ಅದನ್ನು ಸರಿ ಮಾಡಿ ಮತ್ತೆ BJPಯನ್ನು ಅಧಿಕಾರಕ್ಕೆ ತರುವಂತಹ ಜವಾಬ್ದಾರಿಯೊಂದಿಗೆ RSSನ ಕಟ್ಟಾ ಕಾರ್ಯಕರ್ತರಾಗಿ ಗುಜರಾತಿನ RSS ಮತ್ತು BJPಯ ಒಳ ಒಬ್ಬರನ್ನೊಬ್ಬರು ಕತ್ತುಕೊಳ್ಳುವಂತಹ ರಾಜಕಾರಣದ ಭಾಗವಾಗಿ ಇವ್ರನ್ನೇನು ದೆಹಲಿಗೆ ವರ್ಗಾವಣೆ ಮಾಡಿದ್ರು ನರೇಂದ್ರ ಮೋದಿ ಅವ್ರನ್ನ ವಾಪಸ್ ಗುಜರಾತ್ಗೆ ಕಳಿಸ್ತಾರೆ ಈ ಜವಾಬ್ದಾರಿಯನ್ನು ಹೊರಿಸಿ. ಆಗ ಇವರೇ ಮುಖ್ಯಮಂತ್ರಿನೂ ಆಗ್ತಾರೆ. ಮುಖ್ಯಮಂತ್ರಿ ಆದ ನಂತರ ನಿಮಗೆ ಗೊತ್ತಿದೆ ಗುಜರಾತ್ನಲ್ಲಿ 2002ರಲ್ಲಿ ಏನು ಬೃಹತ್ತಾದಂಥ ಮುಸ್ಲಿಮರ ನರಮೇಧ ಆಯಿತು. ಅದೊಂದು ತುಂಬ ರಾಜಕೀಯವಾಗಿ ಒಂದು ಯೋಜಿತ ರಾಜಕೀಯ ಅದು. ಅಂದರೆ ಮತ್ತೆ BJPಯನ್ನು ಜನ ಆಯ್ಕೆ ಮಾಡಬೇಕು ಅಂತಂದರೆ ಗುಜರಾತಿನ BJPಯ ಸಾಧನೆಗಳಿಗಿಂತ ಜಾಸ್ತಿ ಒಂದು ಹುಸಿ ಆತಂಕವನ್ನು ಹಿಂದೂ ಬಹುಸಂಖ್ಯಾತರಲ್ಲಿ ಹುಟ್ಟಿಸಿ ಮುಸ್ಲಿಮರನ್ನ ಅವರನ್ನು ದೈತ್ಯೀಕರಿಸಿ ಅವರನ್ನು ಡೆಮನೈಸ್ ಮಾಡಿ ಅವರಿಂದ ಆತಂಕ ಇದೆ ಅನ್ನುವಂಥ ಹುಸಿ ಆತಂಕವನ್ನು ಸೃಷ್ಟಿ ಮಾಡಿ ಏನು ಗುಜರಾತ್ನಲ್ಲಿ 2002ರಲ್ಲಿ ನರಮೇಧ ಆಯಿತು. ನರಮೇಧ ಆದ ನಂತರದಲ್ಲಿ ಆದ ಚುನಾವಣೆ ಏನಾಯಿತು ಅದು ಇಡೀ ಗುಜರಾತಿನ ಸಮಾಜವನ್ನು ಹಿಂದೂ ಮುಸ್ಲಿಂ ಅಂತ ಧ್ರುವೀಕರಣ ಮಾಡಿಬಿಟ್ಟಿತ್ತು. ಅದು ಇವತ್ತಿನವರೆಗೂ ಕೂಡ ಕಿಂಚಿತ್ತೂ ಬದಲಾಗಿಲ್ಲ. ಇಡೀ ದೇಶಕ್ಕೆ ಅದು ವ್ಯಾಪಿಸಿದೆ, ಅದು ಬೇರೆ ಪ್ರಶ್ನೆ. ಸೊ 2002ರಲ್ಲಿ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿಯವರು ಈ ಒಂದು ನರಮೇಧ ನಡೆಯುವುದಕ್ಕೆ ಮಾಡಿಕೊಟ್ಟಂಥ ಅವಕಾಶಗಳು ಅವರನ್ನು ನೇರವಾಗಿ ತಪ್ಪಿತಸ್ಥ ಅಂತ ಅಂದ್ಬಿಟ್ಟು ಕಾನೂನಾತ್ಮಕವಾಗಿ ಸಾಬೀತು ಮಾಡಲು ಇನ್ನೂ ಕೂಡ ಕೋರ್ಟ್ಗಳು ಕೂಡ ಸಹಕರಿಸದೇ ಇರುವ ಕಾರಣದಿಂದ ಅದು ಸಾಬೀತಾಗಿಲ್ಲ. ಆದರೂ ಕೂಡ ಎಲ್ಲರಿಗೂ ಕೂಡ ತುಂಬ ಸ್ಪಷ್ಟವಾಗಿರುವಂಥದ್ದು ಇವತ್ತು ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂತಂದರೆ 2002ರಲ್ಲಿ ಆ ನರಮೇಧ ಆಗ್ತಿರಲಿಲ್ಲ. ಆ ನರಮೇಧ ಆಗಿ ಏನು ಧ್ರುವೀಕರಣ ಆಗಿದೆ ಅದರ ರಾಜಕೀಯ ಲಾಭವನ್ನು BJP ಗುಜರಾತ್ನಲ್ಲಿ ಮಾತ್ರ ಅಲ್ಲ ದೇಶಾದ್ಯಂತ ಪಡ್ಕೊಳ್ತಾ ಇದೆ. ಆದರೆ ಇದು 2002ರಲ್ಲಿ ಇಡೀ ಭಾರತಕ್ಕೆ ಒಂದು ದೊಡ್ಡ ಶಾಕ್. ಒಬ್ಬ ಮುಖ್ಯಮಂತ್ರಿಯಾಗಿ ಹೀಗೆ ಮಾಡ್ಬೋದು ಅಂತ ಭಾರತದ ಶಾಕ್ ಯಾವ ಮಟ್ಟದಲ್ಲಿತ್ತು ಅಂತಂದರೆ ಆಗ ಭಾರತದ ರಾಷ್ಟ್ರಪತಿಯಾಗಿದ್ದಂಥ KR ನಾರಾಯಣನ್ ಅವರು ಕೂಡ ತುಂಬ ಸ್ಪಷ್ಟವಾದಂಥ ಮಾತುಗಳಲ್ಲಿ ಇದನ್ನು ಖಂಡಿಸಿದ್ದು. ಇವನ್ನೆಲ್ಲ ನಾವು ನೋಡಿದ್ದೀವಿ. ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಪರಿಗಣನೆಗೆ ತೆಗೆದುಕೊಂಡು ಕೆಲವು ವಿಷಯಗಳಲ್ಲಾದರೂ ಇವತ್ತು ತೀಸ್ತಾಸಿತಲು ಅದಿಂಥವರ ನಿರಂತರ ಪರಿಶ್ರಮದಿಂದ ಹಾಗೂ ಅಲ್ಲಿದ್ದಂಥ ಏನು ವಿಕ್ಟಿಮ್ಸ್ ಬಲಿಪಶುಗಳಿದ್ದರು ಅವರು ನಿರಂತರ ಮಾಡಿದಂಥ ಹೋರಾಟದ ಕಾರಣಕ್ಕಾಗಿ ಕೆಲವು ವಿಷಯಗಳಲ್ಲಾದರೂ ಕೂಡ ಶಿಕ್ಷೆಯಾಗಿದೆ. ಅದೇನೇ ಇರಲಿ, ವಿಷಯ ಏನಪ್ಪ ಅಂತಂದರೆ ಭಾರತದ ನಾಗರಿಕ ಸಮಾಜ ಯಾವ ರೀತಿ ಇದರ ಬಗ್ಗೆ ತಳಮಳಕ್ಕೆ ಗುರಿಯಾಯಿತು ಅದೇ ರೀತಿ ಆ ಶಾಕ್ಗೆ ಭಾರತದ ಕಾರ್ಪೊರೇಟ್ ಕುಳುಗಳು ಕೂಡ ಒಂದಷ್ಟು ಆತಂಕಕ್ಕೆ ಗುರಿಯಾಗಿದ್ದು. ಉದಾಹರಣೆಗೆ 2002ರ ಅಕ್ಟೋಬರ್ನಲ್ಲಿ CII ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅನ್ನುವಂತಹ ಭಾರತದ ಬೃಹತ್ ಉದ್ಯಮಿಗಳ ಕೂಟದ ಒಂದು ಸಭೆ ನಡೆದಾಗ ಅಲ್ಲಿ ಭಾರತದ ಮಹಿಳಾ ಉದ್ಯಮಿಗಳಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿರುವಂತಹ ಅನು ಆಗಾ ಅಂತವರು, ರಾಹುಲ್ ಬಜಾಜ್ ಅಂತವರು ಇವರೆಲ್ಲರೂ ತುಂಬ ತೀವ್ರವಾಗಿ ಅದರ ಜೊತೆಗೆ ಅಜೀಂ ಪ್ರೇಮ್ಜಿ ಮತ್ತು ನಾರಾಯಣ ಮೂರ್ತಿ ಅವರು ಅಂತ ಕೂಡಿಕೊಂಡು ಗುಜರಾತಿನಲ್ಲಿ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ವಹಿಸಿದಂಥ ನಿರ್ವಹಣೆಯಲ್ಲಿ ಅದನ್ನು ನಿರ್ವಹಿಸೋದ್ರಲ್ಲಿ ತೋರಿಸಿರುವಂಥ ಉದಾಸೀನ ಮಾತ್ರ ಅಲ್ಲ, ಅದಕ್ಕೆ ಕಾರಣವಾಗಿರೋ ರೀತಿ ನಡ್ಕೊಂಡಿರೋದು ಅತ್ಯಂತ ಅಕ್ಷಮ್ಯವಾದದ್ದು. ಹೀಗಾಗಿ ನಾವು ಗುಜರಾತ್ನಲ್ಲಿ ಹೂಡಿಕೆ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡಬೇಕಾಗತ್ತೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕಾರ್ಪೊರೇಟ್ ಕೂಡ ನೇರವಾಗಿ ಕೊಡುತ್ತೆ. ಇದು ಒಂದು ರೀತಿಯಾದಂಥ ಬರೀ ತನಗೆ ಮಾಡ್ತಿರೋ ಅವಮಾನ ಅಲ್ಲ, ಇದು ಇಡೀ ಗುಜರಾತಿಗಳ ಅಸ್ಮಿತೆಗೆ ಮಾಡ್ತಿರೋ ಅವಮಾನ ಇದು ಅನ್ನೋ ರೀತಿ ನರೇಂದ್ರ ಮೋದಿ ಅದನ್ನು ಬೇರೆ ರೀತಿ ಬಣ್ಣಿಸ್ತಾರೆ. ಆಗ
ಕಾರ್ಪೊರೇಟ್ ಕೊಡಗಳಿಂದ ಐಸೋಲೇಟ್ ಆಗಿದ್ದಂತಹ ನರೇಂದ್ರ ಮೋದಿಗೆ ಒಂದು ಕಾರ್ಪೊರೇಟ್ ಶಕ್ತಿಗಳ ಬೆಂಬಲವನ್ನು ಒದಗಿಸ್ಕೊಡುವಂಥದ್ದು ಅದಾನಿ. ಮತ್ತು ಇವತ್ತು ಏನು ಟೊರಾಂಟೊ ಫಾರ್ಮಾಸ್ಯೂಟಿಕಲ್ಸ್ ಅಂತೇಳಿ ಈ ಎಲೆಕ್ಟ್ರಲ್ ಬಾಂಡ್ ವಹಿವಾಟಿನಲ್ಲಿ ಈ ರೆಮಿಡಿಸಿವಿರ್ ಅನ್ನುವಂತಹ ಒಂದು ಔಷಧಿ ಏನಿದೆ ಕೋವಿಡ್ ಸಂದರ್ಭದಲ್ಲಿ ಅದನ್ನು ಕೊಡುವುದರಲ್ಲಿ ಅನಾಹುತ ಮಾಡಿ ಯಾವ ರೀತಿ ನೇರವಾಗಿ ಭ್ರಷ್ಟಾಚಾರಕ್ಕೆ ಗುರಿಯಾಗಿದ್ದಾರೆ. ಅದರ ಅಧ್ಯಕ್ಷ ಮಧುರ್ ಮೆಹ್ತಾ ಅನ್ನುವಂಥವರು, ಈ ಅದಾನಿ ನಿರ್ಮಾ ಕಂಪನಿಯ ಮಾಲೀಕರು, ಇವರುಗಳು ಗುಜರಾತಿ ಮೂಲದವರು, ಇವರೆಲ್ಲರೂ ಕೂಡ ಇವರು ತುಂಬ ಗಟ್ಟಿಯಾಗಿ ನರೇಂದ್ರ ಮೋದಿಯವರು ನರಮೇಧದಲ್ಲಿ ವಹಿಸಿದಂಥ ಪಾತ್ರವನ್ನು ಸಮರ್ಥಿಸಿಕೊಂಡು ನರೇಂದ್ರ ಮೋದಿಯವರನ್ನು ದೊಡ್ಡ ನಾಯಕರನ್ನಾಗಿ ಬೆಳೆಸುವುದರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ನರೇಂದ್ರ ಮೋದಿಯವರ ನರಮೇಧದ ರಾಜಕಾರಣ ಮತ್ತು ಈ ತರಹದ ಕಾರ್ಪೊರೇಟ್ ಶಕ್ತಿಗಳು, ಕಾರ್ಪೊರೇಟ್ಗಳಲ್ಲಿ ಒಂದು ವರ್ಗದ ಒಂದು ನರಮೇಧವನ್ನು ಕೂಡ ಅರಗಿಸಿಕೊಂಡು ಲಾಭ ಮಾಡುವಂತಹ ಒಂದು ಆರ್ಥಿಕ ನೀತಿಗಳು, ಇವೆರಡು ಒಟ್ಟು ಸೇರಿ ಇವತ್ತೇನು ನಾವು ಗುಜರಾತ್ ಮಾಡೆಲ್ ಅಂತ ಕರಿತೀವಿ, ಆ ಗುಜರಾತ್ ಮಾಡೆಲ್ ಉದ್ಭವ ಆಗುತ್ತೆ. ಗುಜರಾತ್ ಮಾಡೆಲ್ನ ರಾಜಕೀಯ ಸಾಮಾಜಿಕ ಧ್ರುವೀಕರಣ, ಗುಜರಾತ್ ಮಾಡೆಲ್ನ ಆರ್ಥಿಕತೆ, ಇರುವಂತಹ ಕಾನೂನುಗಳೆಲ್ಲವನ್ನೂ ಬದಿಗೆ ಸರಿಸಿ ನೇರವಾಗಿ ಕೆಲವು ನಿರ್ದಿಷ್ಟ ಉದ್ಯಮಿಪತಿಗಳಿಗೆ ಎಲ್ಲ ಕಾನೂನುಗಳನ್ನು ಮೀರಿ ಅನುಕೂಲ ಮಾಡಿ ದೇಶದ ಸಂಪತ್ತನ್ನು ಹರಾಜಾಕುವಂಥದ್ದು. ಈ ರೀತಿ ಆದಮೇಲೆ ಅವರೇನು ಮಾಡ್ತಾರೆ, CAAಗೆ ಪ್ರತಿಯಾಗಿ ರಿಸರ್ಜೆಂಟ್ ಗುಜರಾತ್ ಗ್ರೂಪ್ RGG ಅಂತ ಶುರು ಮಾಡ್ತಾರೆ. ಅದರ ವತಿಯಿಂದ ಪ್ರತಿ ವರ್ಷ ವೈಬ್ರೆಂಟ್ ಗುಜರಾತ್ ಅನ್ನುವಂತಹ ಒಂದು ಜಾಗತಿಕ ಹೂಡಿಕೆದಾರರ ಸಮ್ಮೇಳನ ಶುರು ಮಾಡ್ತಾರೆ. ಇದು ಹೀಗೆ ಮುಂದುವರಿತಾ ಗುಜರಾತಿನಲ್ಲಿ ಹೂಡಿಕೆ ಮಾಡಿದ್ರೆ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ಸಿಗಲಾಗದಷ್ಟು ಲಾಭದ ಅವಕಾಶಗಳು ಹಾಗೂ ದೀರ್ಘಕಾಲೀನವಾದಂಥ ಬಂಡವಾಳ ಸಾಲಗಳು ಹಾಗೂ ಪುಕ್ಕಟೆಯಾಗಿ ಜಮೀನು, ವಿದ್ಯುತ್ತು, ಲಾಭದ ಖಾತರಿ ಇವೆಲ್ಲವನ್ನು ಕೊಡುವಂತಹ ಒಂದು ಆರ್ಥಿಕ ಮಾದರಿಯನ್ನು ಪ್ರಾರಂಭಿಸ್ತಾರೆ. ಇದು ಯಾವ ರೀತಿ ಅದು ಲಾಭ ಲಾಲಸೆಯನ್ನು ಉಂಟು ಮಾಡ್ತು ಅಂತಂದರೆ, ಮುಖ್ಯಮಂತ್ರಿಯಾಗಿ ಇವರು ಮಾಡಿದಂಥ ನರಮೇಧವನ್ನು ವಿರೋಧಿಸಿದಂಥ ಎಲ್ಲ ಕಾರ್ಪೊರೇಟ್ ಕುಳುಗಳು ನಿಧಾನಕ್ಕೆ ಒಬ್ಬೊಬ್ಬರಾಗಿ ನರೇಂದ್ರ ಮೋದಿಯ ಬೆಂಬಲಿಗರಾಗಿ ಸೇರ್ಕೊಳ್ತಾರೆ. ಅದಕ್ಕೆ ನೇತೃತ್ವ ವಹಿಸೋದೆ ಟಾಟಾ ಅವರ, ನಿಮಗೆ ಗೊತ್ತಿದೆ, ನ್ಯಾನೋ ಕಾರ್ದು ವೆಸ್ಟ್ ಬೆಂಗಾಲ್ನಲ್ಲಿ ಹೋರಾಟದ ಕಾರಣಕ್ಕೆ ಸಿಂಗೂರಲ್ಲಿ ಅವರು ಅದನ್ನು ಮಾಡೋಕ್ಕಾಗದೆ ಹೋದಾಗ ನೇರವಾಗಿ ಅವರು ಗುಜರಾತ್ನಲ್ಲಿ ಅದನ್ನು ಮಾಡ್ತಾರೆ. ಗುಜರಾತ್ನಲ್ಲಿ ಅವ್ರಿಗೆ ಯಾವ ಪ್ರಮಾಣದ ಲಾಭದ ಅವಕಾಶ, ಬಂಡವಾಳ, ಭೂಮಿ ಎಲ್ಲವನ್ನು ಕೊಡ್ತಾರೆ ಅಂತಂದರೆ, ಅವರು ಮತ್ತೊಂದು ರಿಸರ್ಜೆಂಟ್ ಗುಜರಾತ್ನ ಭಾಷಣದಲ್ಲಿ ಇಂಥ ಒಂದು ದೀರ್ಘದೃಷ್ಟಿ ಹೊಂದಿರುವಂತಹ, ದೂರದೃಷ್ಟಿ ಹೊಂದಿರುವಂತಹ ನರೇಂದ್ರ ಮೋದಿಯವರು ಭಾರತಕ್ಕೆ ನಾಯಕರಾಗಬೇಕು ಅಂತ ಭಾಷಣ ಮಾಡ್ತಾರೆ. ನಿಧಾನಕ್ಕೆ ನರೇಂದ್ರ ಮೋದಿಯವರ ಜೊತೆಗೆ ಅಜೀಂ ಪ್ರೇಮ್ಜಿ, ನಾರಾಯಣ ಮೂರ್ತಿ, ರಾಹುಲ್ ಬಜಾಜ್ ಇತ್ಯಾದಿಗಳೆಲ್ಲರೂ ಕೂಡ ಪ್ರಧಾನವಾಗಿ ಲಾಭಾಸಕ್ತ ಬಂಡವಾಳಶಾಹಿ ವರ್ಗ ಸೇರ್ಕೊಳ್ಳುತ್ತೆ. ಹೀಗಾಗಿ ಅವರೊಳಗಿದ್ದಂಥ ಕನಿಷ್ಠ ಪಕ್ಷ 2002ರಲ್ಲಿ ಹುಟ್ಟಿದಂಥ ಆತ್ಮಸಾಕ್ಷಿ ಲಾಭದ ಎದುರು ಕುಗ್ಗಿ ಮಣಿದು ನರೇಂದ್ರ ಮೋದಿಯವರಿಗೆ ಶರಣಾಗುತ್ತೆ 2013ಕ್ಕೆ ಬರುವಷ್ಟರಲ್ಲಿ. 2014ಕ್ಕೆ ಪ್ರಧಾನಮಂತ್ರಿಯಾಗಿ ಇವರು ಉಮೇದುವಾರರಾದಾಗ ನರೇಂದ್ರ ಮೋದಿ ಅವರು ಭಾರತದ ಇಡೀ ಕಾರ್ಪೊರೇಟ್ ಕುಲದ ಪ್ರತಿನಿಧಿಯಾಗಿ ಬರ್ತಾರೆ. ಅಲ್ಲಿಂದ ಆಚೆಗೆ 2014ರಿಂದ 2024 ತನಕ ಯಾವ ಗುಜರಾತ್ ಮಾಡಲಿತ್ತು, ನರಮೇಧದ ರಾಜಕೀಯ, ಕೋಮು ಧ್ರುವೀಕರಣದ, ದ್ವೇಷದ ರಾಜಕಾರಣ ಮತ್ತು ಇಡೀ ಸಂಪತ್ತನ್ನು ಕೆಲವು ಬಂಡವಾಳಶಾಹಿಗಳಿಗೆ ಪರಬಾರೆ ಮಾಡುವಂತಹ ಆರ್ಥಿಕತೆ, ಇದನ್ನೇ ಸರಳವಾಗಿ ಫ್ಯಾಸಿಸ್ಟ್ ರಾಜಕೀಯ, ಫ್ಯಾಸಿಸ್ಟ್ ಆರ್ಥಿಕತೆ ಅಂತಾರೆ. ಇದು ದೇಶಾದ್ಯಂತ ವ್ಯಾಪಿಸೋದಕ್ಕೆ ಶುರುವಾಗುತ್ತೆ. ಇದರ ನೇರ ಫಲಾನುಭವಿಗಳು ಭಾರತದ ಕೇವಲ ಒಂದು 100-200 ಬೃಹತ್ ಉದ್ಯಮಿಗಳು, ಅದರಲ್ಲಿ ಈಗಾಗಲೇ ಸ್ಥಾಪಿತವಾಗಿರುವ ಎಲ್ಲ ಉದ್ಯಮಿಗಳು ಇರ್ತಾರೆ. ಅದರಲ್ಲಿ ಪ್ರಧಾನವಾದಂಥ ಲಾಭವನ್ನು ಪಡ್ಕೊಂಡಂಥವರು ನಮಗೆ ಗೊತ್ತಿರೋ ಹಾಗೆ ಅದಾನಿ ಮತ್ತು ಅಂಬಾನಿಗಳು. ಅದರ ಲಾಭದ ಪಾಲನ್ನೇ ನಾವೀಗಾಗಲೇ ಸಾಕಷ್ಟು ಸತಿ ಮಾತಾಡಿದ್ದೀವಿ. ಯಾವ ಪ್ರಮಾಣದಲ್ಲಿ BJP ಮತ್ತು RSS ಈ ಆರ್ಥಿಕತೆಯ ಲಾಭವನ್ನು ಪಡ್ಕೊಂಡಿದ್ದಾರೆ ಅಂತಂದರೆ, ನಿನ್ನೆ ಮೊನ್ನೆ ನಡೆದಿರುವಂತಹ ಒಂದು ಸ್ವತಂತ್ರ ಅಧ್ಯಯನದ ಪ್ರಕಾರ 2014ರ ನಂತರ BJP ಪಕ್ಷ ಈ ರೀತಿಯ ಕಾರ್ಪೊರೇಟ್ ಬೆಂಬಲದೊಂದಿಗೆ ಇಡೀ ಭಾರತದಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ರಾಜ್ಯಗಳಲ್ಲಿ ಬೃಹತ್ ಪ್ರಮಾಣದ ಆಸ್ತಿಪಾಸ್ತಿಗಳನ್ನು, ಕಚೇರಿಗಳನ್ನು ಇತ್ಯಾದಿಗಳನ್ನು ಮಾಡಿಕೊಂಡು ಸುಮಾರು 60,000 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಆಸ್ತಿಪಾಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ. 2019ರ ಚುನಾವಣೆಯಲ್ಲೇ 27,000 ಕೋಟಿ ರೂಪಾಯಿ ಬರೀ ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಅಂತೇಳಿ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಒಂದು ಸ್ವತಂತ್ರ ಅಧ್ಯಯನ ಮಾಡಿ ಮುಂದಿಟ್ಟಿದ್ದಾರೆ.
ಅಂದರೆ ಇವರು ಅವ್ರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಲಾಭವನ್ನು ಮಾಡಿಕೊಡೋ ಅವಕಾಶವನ್ನು ಮಾಡಿಕೊಡ್ತಾರೆ ನರೇಂದ್ರ ಮೋದಿ ಮತ್ತು BJP ಈ ಕಾರ್ಪೊರೇಟ್ಗಳಿಗೆ. ಕಾರ್ಪೊರೇಟ್ಗಳು ಇವರಿಗೆ ಸಾವಿರಾರು ಕೋಟಿ ರೂಪಾಯಿ ಚುನಾವಣೆಯಲ್ಲಿ ಕೊಟ್ಟು ಅವರು ಮತ್ತೆ ಅಧಿಕಾರಕ್ಕೆ ಬರೋಂಗೆ ಮಾಡ್ತಾರೆ. ಮೊನ್ನೆ 2024ರಲ್ಲಿ ಅಂತಿಮವಾದಂಥ ಮಧ್ಯಂತರ ಬಜೆಟನ್ನು ಮಂಡಿಸಿದ ನಂತರ ಸ್ಪಷ್ಟವಾಗಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದೇನಪ್ಪ ಅಂದರೆ, ನಾವು ಮತ್ತೆ ಅಧಿಕಾರಕ್ಕೆ ಬಂದ ನಂತರ 100 ದಿನಗಳ ಕಾರ್ಯಕ್ರಮ ನಮಗಿದೆ. ಈ 100 ದಿನಗಳ ಕಾರ್ಯಕ್ರಮದಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಒಂದು ಉದ್ಯಮ ಬೆಳೆಯುವುದಕ್ಕೆ ಬೇಕಾಗಿರುವ 3 ಮುಖ್ಯ ಸಂಗತಿಗಳು: ಭೂಮಿ, ಲ್ಯಾಂಡ್, ಲೇಬರ್ ಮತ್ತು ಕ್ಯಾಪಿಟಲ್. ಭೂಮಿ, ಶ್ರಮ ಮತ್ತು ಬಂಡವಾಳ. ಈ 3 ವಿಷಯಗಳಲ್ಲೂ ಕೂಡ ಈಸ್ ಆಫ್ ಬಿಸ್ನೆಸ್ ಅಂದರೆ ಉದ್ಯಮಿಗಳಿಗೆ ಸುಲಭವಾಗಿ ಲಾಭ ಆಗುವಂತಹ ನೀತಿಗಳನ್ನು 4ನೇ ಜನರೇಷನ್ ರಿಫಾರ್ಮ್ಸ್ ಅನ್ನು ತೀವ್ರವಾಗಿ ಮೊದಲ 100 ದಿನಗಳಲ್ಲೇ ಜಾರಿಗೆ ತರ್ತೀವಿ ಅಂತ ಅವರು ಅಂತಿಮವಾಗಿ ತಮ್ಮ ಬಜೆಟ್ ಭಾಷಣದಲ್ಲೂ ಆದ ಮೇಲೆ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ತಾರೆ. ನರೇಂದ್ರ ಮೋದಿ ಅವರು ನೇರವಾಗಿ ತಮ್ಮ ಅಧಿಕಾರಿಗಳಿಗೆ ನಾವು ಅಧಿಕಾರಕ್ಕೆ 3ನೇ ಸತಿ ಬಂದ ಮೇಲೆ ಮೊದಲ 100 ದಿನಗಳಲ್ಲಿ ಏನು ಮಾಡಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡಿ ಅಂತ ಹೇಳಿ ಬಂದಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಇಡೀ ಈ ದೇಶದ ಕಾರ್ಪೊರೇಟ್ಗಳಿಗೆ ನಾವು ಬಂದರೆ ಇಡೀ ದೇಶವನ್ನು ನಿಮಗೆ ಅಡವಿಡ್ತೀವಿ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ಅಧಿಕಾರಕ್ಕೆ ಬಂದರೆ ಅದನ್ನು ಪಾಲಿಸ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ಯಾಕಂತಂದರೆ ಎಲೆಕ್ಟ್ರಲ್ ಬಾಂಡ್ ವಿಷಯಗಳು, ಎಲೆಕ್ಟ್ರಲ್ ಬಾಂಡಲ್ಲಿ ಹಣವನ್ನು ಕೊಟ್ಟಿರೋರೆಲ್ಲರೂ ಕೂಡ ಇಂಥ ಬೃಹತ್ ಉದ್ಯಮಿಗಳೇ. ಹಣವನ್ನು ಪಡ್ಕೊಂಡಿರೋರಲ್ಲಿ 50%ಗೂ ಹೆಚ್ಚು ಪಾಲು BJP ಇದಾದರೆ ನೆಕ್ಸ್ಟ್ TMC ಇದೆ, ಅದಾದಮೇಲೆ ಕಾಂಗ್ರೆಸ್ ಇದೆ, ಅದಾದಮೇಲೆ ಭಾರತ ರಾಷ್ಟ್ರೀಯ ಸಮಿತಿ ಇದೆ, DMK ಇದೆ, ಎಲ್ಲ ಪಕ್ಷಗಳು ಇದ್ದಾವೆ. ಕಮ್ಯುನಿಸ್ಟ್ ಪಕ್ಷಗಳನ್ನು ಹೊರತುಪಡಿಸಿದ್ರೆ ಮಿಕ್ಕ ಎಲ್ಲ ಪಕ್ಷಗಳು, ರೀಜನಲ್ ಪಾರ್ಟೀಸ್, ಪ್ರಾದೇಶಿಕ ಪಕ್ಷಗಳು ಒಳಗೊಂಡಂತೆ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ದೊಡ್ಡ ಬಂಡವಾಳಶಾಹಿಗಳ ಉಪಕೃತ ಉದ್ಯಮಿಗಳೇ, ಉಪಕೃತ ಪಕ್ಷಗಳೇ ಆಗಿದ್ದಾವೆ. ಅದೇನೇ ಇರಲಿ, ಹೀಗಾಗಿ ಇವರು ಇವತ್ತು ನಾವೊಂದು JPC ಮಾಡ್ತೀವಿ ಅಂತಂದರೆ ಅಥವಾ ಮತ್ತೊಂದೇನೋ ನಾವು ತೀವ್ರವಾದಂಥ ಕ್ರಮ ತಗೊಳ್ತೀವಿ ಅಂತಂದರೆ ಅಲ್ಪ ಸ್ವಲ್ಪ ಆದರೂ ಮಾಡಲೇಬೇಕಾಗತ್ತೆ. ಜನರೆದುರು ತಮ್ಮ ಇದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಪೂರ್ತಿಯಾಗಿ ಮಾಡೋದಿಲ್ಲ ಅಂತಬಿಟ್ಟು ಈಗಾಗಲೇ ನಾವು ನೋಡಿದ್ದೀವಿ. ಕರ್ನಾಟಕದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ರಾಜಸ್ಥಾನದಲ್ಲಿರ್ಬೋದು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಾಗ ಅದಾನಿಯವರ ಬಂಡವಾಳವೂ ಕೂಡ ಈ 3 ರಾಜ್ಯಗಳಲ್ಲಿದೆ. ಅವ್ರ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವ ಬಗೆಯ ವಿಶೇಷ ಕಡಿವಾಣಗಳು ಕೂಡ ಇಲ್ಲೇನು ಹಾಕಿಲ್ಲ ಈ ರಾಜ್ಯಗಳಲ್ಲಿ. ಅದೇನೇ ಇದ್ದರೂ ಕೂಡ BJPನೇ ಅಧಿಕಾರಕ್ಕೆ ಬಂದರೆ ಯಾವ ಪ್ರಮಾಣದ ಈಸ್ ಆಫ್ ಬಿಸ್ನೆಸ್ಸು, ಯಾವ ಪ್ರಮಾಣದ ಸಂಪತ್ತಿನ ಸೂರೆ ಸಾಧ್ಯವೋ ಆ ಪ್ರಮಾಣದ ಸಂಪತ್ತಿನ ಸೂರೆ ಇತರ ಪಕ್ಷಗಳು ಬಂದಾಗಲ್ಲ. ಇತರ ಪಕ್ಷಗಳು ಬಂದರೂ ಕೂಡ ಉದಾಹರಣೆಗೆ ಇಂಡಿಯಾದಂಥ ಸುಮಾರು 16 ಪಕ್ಷಗಳ ಒಕ್ಕೂಟದ ಒಂದು ಪಕ್ಷ ಬಂದರೆ ಎಷ್ಟು ಅದನ್ನು ಮಾತಾಡೋಣ ನಾವು ಮುಂದಿನ ಸಂಚಿಕೆಗಳಲ್ಲಿ. ಈ ಥರ ಇಂಡಿಯಾ ಪಕ್ಷ ಒಂದು ವೇಳೆ ನಾಳೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಈ ಪಕ್ಷ ಹಾಗೇನೆ ಎಷ್ಟು ವರ್ಷ ನಮ್ಮ ಭಾರತದ ಚುನಾವಣಾ ಇತಿಹಾಸವನ್ನು ನೋಡಿದ್ರೆ ಹೇಗೆ ಅಧಿಕಾರ ಮುಂದುವರಿಸೋದಕ್ಕೆ ಸಾಧ್ಯವ? ಅಧಿಕಾರ ಮುಂದುವರಿಸೋದಕ್ಕೆ ಕಾರ್ಪೊರೇಟ್ ಶಕ್ತಿಗಳು ಬಿಡ್ತಾರಾ, BJP ಬಿಡುತ್ತಾ, RSS ಬಿಡುತ್ತಾ? ಮತ್ತು ಆವಾಗ ಸ್ಥಿರತೆಯ ಒಂದು ನಾವಿದ್ದರೆ ಮಾತ್ರ ಸ್ಥಿರತೆಯನ್ನು ತರ್ತೀವಿ ಅನ್ನೋ ಥರ ಅವ್ರು ಮತ್ತೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಇದರಿಂದ ಬರೋದಿಲ್ವ? ಈ ಪ್ರಶ್ನೆಗಳನ್ನು ಮುಂದೆ ನಾವು ಚರ್ಚೆ ಮಾಡೋಣ. ಅದೇನೇ ಇರಲಿ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬೇಕಾಗಿರುವುದು ಸ್ಥಿರವಾದ ಸರ್ಕಾರ ಮತ್ತು ತಮಗೆ ಎಲ್ಲ ಬಗೆಯಾದಂಥ ಲಾಭವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟು ತಾವೇ ಅಧಿಕಾರಕ್ಕೆ ಬರುವಂತಹ ರಾಜಕಾರಣವನ್ನು ಮಾಡುವಂತಹ ಒಂದು ಫ್ಯಾಸಿಸ್ಟ್ ರಾಜಕಾರಣವೇ ಬೇಕು. ಲಾಭ ಜಾಸ್ತಿ ಆದ್ರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೂಡ ಅವ್ರು ಉಳಿಯೋಕ್ಕೆ ಸಾಧ್ಯ. ಇಡೀ ಜಗತ್ತಿನಲ್ಲಿ ಇವತ್ತೊಂದು ರೀತಿಯ ರಿಸೆಷನ್ ಇದೆ. ರಿಸೆಷನ್ ನಡುವೆಯೂ ಇವರು ಲಾಭ ಮಾಡಬೇಕಾಗಿದೆ. ಇನ್ಫ್ಯಾಕ್ಟ್ ರಿಸೆಷನ್ ನಡುವೆನೂ ಇವರು ಲಾಭ ಹೆಂಗೆ ಮಾಡಿರ್ತಾರೆ? ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಡಿಮಾನಿಟೈಸೇಷನ್ ಇತ್ಯಾದಿಗಳೆಲ್ಲ ಆದಾಗ ಇಡೀ ದೇಶ ಕುಸಿದು ಬಿದ್ದರೆ ನೀವೊಂದು ನಿಮ್ಮ ಪರದೆಯ ಮೇಲೆ ಒಂದು ಕೋಷ್ಟಕ ಬರುತ್ತೆ, ನೀವು ಅದನ್ನು ನೋಡ್ರಿ. ಅದಾನಿ ಇಂಥವರೆಲ್ಲ ಎಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಅಂದರೆ 2014ರಲ್ಲಿ ಅದಾನಿಯ ಶೇರ್ ಬೆಲೆ 28 ರೂಪಾಯಿ ಇದ್ದರೆ 2024ರಲ್ಲಿ 1314 ರೂಪಾಯಿ ಆಗುತ್ತೆ. ಉದಾಹರಣೆಗೆ ಅದಾನಿ ಗ್ರೀನ್ ಎನರ್ಜಿ 29 ರೂಪಾಯಿ ಇದ್ದರೆ 2014ರಲ್ಲಿ 2024ರಲ್ಲಿ 801 ರೂಪಾಯಿ ಆಗುತ್ತೆ. ಇಂಥ ದೊಡ್ಡ ಉದಾಹರಣೆಗಳೇ ಇದೆ. ಇದೆಲ್ಲದರ ಪರಿಣಾಮವಾಗಿ ನಿಮ್ಮ ಪರದೆಯ ಮೇಲೆ ಇನ್ನೊಂದು ಕೋಷ್ಟಕ ಬರುತ್ತೆ, ನೀವು ನೋಡಿ. ಅದರಲ್ಲಿ 500-600 ಸ್ಥಾನದಲ್ಲಿದ್ದಂಥ 2014ರಲ್ಲಿ ಅದಾನಿಯವರು ಭಾರತದ ಶ್ರೀಮಂತರ ಪಟ್ಟಿನಲ್ಲಿ ಮೊದಲು ಅಂಬಾನಿ, ಎರಡನೇವರು ಅದಾನಿಯಾಗಿ ಬರ್ತಾರೆ. ಜನವರಿಗೆ 2023ರ ಜನವರಿಗೆ ಮುಂಚೆ ನಂಬರ್ 1ನೇ ಸ್ಥಾನದಲ್ಲಿ ಅದಾನಿಯವರೇ ಇದ್ದರು. ಇನ್ಫ್ಯಾಕ್ಟ್ ಆ ಒಂದು ಪರದೆಯ ಮೇಲೆ ನೀವು ಬಂದಿರುವಂಥ ಕೋಷ್ಟಕದಲ್ಲಿ ನೋಡಿದ್ರೆ ತುಂಬ ಸ್ಪಷ್ಟವಾಗಿ ಅವರು ಬರೀತಾರೆ, 2021ರಲ್ಲಿ ದಿ ಫಾಸ್ಟೆಸ್ಟ್ ವೆಲ್ತ್ ಇನ್ಕ್ರೀಸ್, ಅತಿ ವೇಗವಾದಂಥ ಸಂಪತ್ತು ಹೆಚ್ಚಳ ಆಗಿದ್ದು ಯಾರಿಗೆ ಅಂದರೆ ಅದಾನಿಯವರಿಗೆ. ಯಾವ ಪ್ರಮಾಣದಲ್ಲಿ ಅಂದರೆ 1002 crore rupees ಡೈಲಿ, ಪ್ರತಿನಿತ್ಯ 1200 ಕೋಟಿ ರೂಪಾಯಿ ಸಂಪತ್ತು ಜಾಸ್ತಿ ಗಳಿಸಿದ್ದಾರೆ ಅವರು. ದಿನಕ್ಕೆ 1200 ಕೋಟಿ ಅಂತಂದರೆ ಗಂಟೆಗೆ 41 ಕೋಟಿ ಆಯಿತು. ಯಾವಾಗ? 2021 ಕೋವಿಡ್ ಅಲ್ಲಿ ಜಗತ್ತು ತತ್ತರಿಸ್ತಿರ್ಬೇಕಾದ್ರೆ, ಭಾರತ ತತ್ತರಿಸ್ತಿರ್ಬೇಕಾದ್ರೆ.
ಈ ಪ್ರಮಾಣದ ಲಾಭವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು? 20 ಲಕ್ಷ ಕೋಟಿ ರೂಪಾಯಿಯಷ್ಟು ಸಂಪತ್ತಿನ ಒಡೆಯರಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು? ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಅದಾನಿಯವರು ಈ ಹಿಂಡೆನ್ಬರ್ಗ್ ಪ್ರಕರಣವೇ ಬಂದಾಗಲೂ ಕೂಡ ಈತ ಎಂಥ ಭ್ರಷ್ಟಾಚಾರಿ ಮ್ಯಾನಿಪುಲೇಟ್ ಮಾಡಿದಾನೆ ಅಂತ ಗೊತ್ತಾದರೂ ಕೂಡ LIC ಮೂಲಕ SBI ಮೂಲಕ 23,000 ಕೋಟಿ ರೂಪಾಯಿ ಹೂಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಅವ್ರನ್ನ ಉಳಿಸಿದ್ರು. ಸೊ ಇಂಥ ನಂಬುಗಸ್ತ ಮೋದಿಯನ್ನು ಬಿಟ್ಟು, ನಂಬುಗಸ್ತ BJPಯನ್ನು ಬಿಟ್ಟು ಎಷ್ಟೇ ಹಗರಣಗಳನ್ನು ಮಾಡಿದ್ರೂ ಕೂಡ, ಎಷ್ಟೇ ದೇಶವನ್ನು ತಮಗೆ ಹರಾಜು ಹಾಕಿದ್ರೂ ಕೂಡ ಜನರಲ್ಲಿ ಮೋದಿನೇ ಸರಿ ಎನ್ನುವಂತಹ ಒಂದು ಭ್ರಾಂತಿಯನ್ನು, ದ್ವೇಷದ ಒಂದು ಮರುಳಿನಲ್ಲಿ ಮೋದಿಯ ಬಗ್ಗೆ ಭ್ರಾಂತಿಯನ್ನು ಮೂಡಿಸುವ ರಾಜಕಾರಣ ಇತರ ಪಕ್ಷಗಳ ರಾಜಕಾರಣಕ್ಕಿಂತ ನೇರವಾಗಿ ಲಾಭವನ್ನು ಮಾಡಿಕೊಡುವಂಥದ್ದು. ಸೊ ಹೀಗಾಗಿ ಇವತ್ತಿಗೂ ಕೂಡ ಅಂದಾನಿ ಅಂಬಾನಿಗಳನ್ನು ಕೂಡ ಒಳಗೊಂಡಂತೆ ಅವರ ಪ್ರಥಮ ಪ್ರಿಫರೆನ್ಸ್ ಈ ಚುನಾವಣೆಯಲ್ಲಿ BJPಯವರನ್ನು ಗೆಲ್ಲಿಸುವುದೇ ಆಗಿರುತ್ತದೆ. ಅಲ್ಪ ಸ್ವಲ್ಪ ಸೋತರೂ ಕೂಡ ಅಥವಾ 272ಕ್ಕೆ ಬಂದು ಹಿಂದೆ ಮುಂದೆ ನಿಂತರೂ ಕೂಡ ಅದನ್ನು ದಾಟಿಸುವುದಕ್ಕೆ, ನಿಮಗೆ ಗೊತ್ತಿದೆ ಚಾಣಕ್ಯ ಅಂತ ಕರೆಯುವಂತಹ ಮೋದಿ ಶಾ ಅಸೆಂಬ್ಲಿ ಚುನಾವಣೆಗಳಲ್ಲಿ ಬಹುಮತ ಪಡೆಯದೇ ಇದ್ದಾಗ ಹೆಂಗೆ ಬಹುಮತವನ್ನು ಅವ್ರು ಪಡ್ಕೊಳ್ತಾರೆ, ಯಾವ ರೀತಿ ರಾತ್ರೋರಾತ್ರಿ ರಾಜೀನಾಮೆಗಳಾಗಿ ಅರುಣಾಚಲ ಪ್ರದೇಶದಲ್ಲಿ ಒಬ್ಬರು BJPನವರು ಇರೋದಿಲ್ಲ, ಹಿಂದಿನ ದಿವಸ ರಾತ್ರಿ ಮಾರನೇ ದಿವಸ ಇಡೀ ಇದು BJP ಸರ್ಕಾರ ಆಗಿರುತ್ತೆ. ಇಲ್ಲಿ 10-20 ಜನ ರಾತ್ರೋರಾತ್ರಿ ಮೌಲ್ಯಾಧಾರಿತ ರಾಜಕಾರಣದಲ್ಲಿ ಬಾಂಬೆಗೆ ಹೋಗ್ಬಿಟ್ಟು BJP ಆಗ್ಬಿಟ್ಟು ಬರ್ತಾರೆ ಇಲ್ಲಿ, ಅಥವಾ ಮಹಾರಾಷ್ಟ್ರದಲ್ಲಿ 40ಕ್ಕೂ ಹೆಚ್ಚು ಜನ ರಾತ್ರೋರಾತ್ರಿ ಬದಲಾಗ್ಬಿಡ್ತಾರೆ. ಇವೆಲ್ಲ ಪಕ್ಷಗಳೇ ಹೊಡಿತವೆ. ಏನೆಲ್ಲ ಆಗ್ಬೋದು 2024ರ ಚುನಾವಣೆಯಲ್ಲಿ ಅಕಸ್ಮಾತ್ ಇವರಿಗೆ 272 ಸಿಗಲಿಲ್ಲ ಅಂತಂದರೆ ನಮ್ಮ ಕಣ್ಣ ಮುಂದೆ ಇದೆ. ಅದರ ಬಗ್ಗೆ ಇನ್ನೊಂದು ಸತಿ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನರೇಂದ್ರ ಮೋದಿಯವರು ಕರೀಂನಗರದಲ್ಲಿ ಅದಾನಿ ಅಂಬಾನಿಯವರ ಕಪ್ಪು ಹಣವನ್ನು ಕಾಂಗ್ರೆಸ್ ಕೊಡ್ತಿದೆ ಅಂಥೇಳಿ ಏನೊಂದು ಭಾಷಣ ಮಾಡಿದ್ದಾರೆ. ಆ ಭಾಷಣ ಒಂದು ಜುಮ್ಲಾ, ಅದನ್ನು ಅವರು ಅರ್ಥ ಇಟ್ಟು ಮಾತಾಡಿರೋದಲ್ಲ. ಭ್ರಷ್ಟಾಚಾರದ ಕಪ್ಪು ಕಳಂಕ ಏನಿದೆ ಅದನ್ನು ವಾಪಸ್ ರಾಹುಲ್ ಗಾಂಧಿಯ ಮೇಲೆ ವರ್ಗಾಯಿಸುವುದಕ್ಕೆ ಆಡಿರುವಂತಹ ತಪ್ಪು ಮಾತುಗಳು. ಅದಕ್ಕೆ ತಿದ್ಕೊಂಡ್ಬಿಟ್ಟಿದ್ದಾರೆ, ಮತ್ತೆ ಮಾತಾಡ್ತಿಲ್ಲ. ಇದನ್ನು ಇಟ್ಕೊಂಡು ನಾವು ಭಾಗಶಃ ಭಾರತದ ಒಟ್ಟಾರೆ ಚುನಾವಣೆಯಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಬದಲಾವಣೆಗಳಾಗ್ಬೋದೇನೋ, ಅದನ್ನಿನ್ನೂ ಗಮನಿಸೋಣ. ಆದರೆ ಈ ಒಂದು ಏನೊಂದು ಫ್ಯಾಸಿಸ್ಟ್ ರಾಜಕಾರಣಕ್ಕೂ ಹಾಗೂ ಭಾರತದ ಉದ್ಯಮಗಳ ಕುಲಕ್ಕೂ ಇರುವ ಹತ್ತಿರದ ಈ ಕರುಳು ಬಳ್ಳಿ ನಂಟಿದೆ, ಅದರಲ್ಲೇ ಬದಲಾವಣೆ ಬಂದಿದೆ ಅಂತ ನಾವು ಅಂದ್ಕೊಂಡ್ರೆ ನಮಗಿಂತ ಮುಟ್ಟಾಳರು ಬೇರೆ ಯಾರೂ ಇರೋದಿಲ್ಲ. ಸೊ ಹೀಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ವಿಷಯದ ಬಗ್ಗೆ ಪ್ರಮುಖವಾಗಿ ಹೇಳಬೇಕಂತಿರುವಂಥ ವಿಷಯ ಇದೆ. ವಿಷಯ ಕಾರ್ಪೊರೇಟ್ ಕುಳಗಳಿಗೆ ಭಾರತದ ಇತಿಹಾಸದಲ್ಲಿ ಎಲ್ಲವೂ ಕೂಡ ಕಾರ್ಪೊರೇಟ್ ಶಕ್ತಿಗಳನ್ನ ಬೆಂಬಲಿಸುವಂತಹ ರಾಜಕಾರಣವನ್ನೇ ಮಾಡ್ತಿದ್ದಾವೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಿ P. ಚಿದಂಬರಂ ಅವರು ಮೊನ್ನೆ ಕೊಟ್ಟಂಥ ಅವರ ಪ್ರಯಾಣಿಕೆ ಮೇಲೆ ಆಪಾದನೆ ಬಂದಾಗ, ಸಂಪತ್ತಿನ ಮರುಹಂಚಿಕೆ ಮಾಡ್ತದೆ ಅಂತ ಆಪಾದನೆ ಬಂದಾಗ ಹೆಂಗೆ ಡಿಫೆನ್ಸ್ಗೆ ಬಿದ್ದುಬಿಟ್ರು ಅವರು. ಸ್ಯಾಮ್ ಪಿತ್ರೋದ ಹೆಂಗೆ ಅದನ್ನು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಹೇಳಿದ್ರೆ ಹೆಂಗೆ ಅದನ್ನು ಸಮರ್ಥಿಸ್ಕೊಳ್ದಿರಾ ಅದನ್ನು ಡಿಫೆನ್ಸ್ಗೆ ಬಿದ್ದು ಇಲ್ಲ ನಾವು ಕೂಡ ಹೆಚ್ಚು ಕಡಿಮೆ, ಯಾಕಂದರೆ ಇವತ್ತು ನವ ಉದಾರೀಕರಣದ ನೀತಿಗಳನ್ನ ಜಾರಿ ಮಾಡಿದವರೆ ಅವರು. ಆ ಥರದ್ದು ವಿರೋಧ ಪಕ್ಷಗಳ ಒಂದು ರೀತಿಯ ಸಂವಿಧಾನದಲ್ಲಿ ಇರುವಂತಹ ಸಂಪತ್ತಿನ ಹಂಚಿಕೆಗೂ ಕೂಡ ಬೆಂಬಲ ಗಟ್ಟಿಯಾಗಿ ಅದನ್ನು ಉಳಿಸಿಕೊಳ್ಳುವಂತಹ ಒಂದು ರಾಜಕಾರಣ ಮಾಡದಿರೋ ಹೊತ್ತಿನಲ್ಲಿ ಇವತ್ತಿನ ಕಾರ್ಪೊರೇಟ್ಗಳಿಗೆ ಇವತ್ತೂ ಕೂಡ ಬೆಸ್ಟ್ ಬೆಟ್ ಯಾರಪ್ಪ ಅಂತಂದರೆ BJP ಪಕ್ಷವೇ ಆಗಿರುವ ಸಂದರ್ಭದಲ್ಲಿ ನಮ್ಮ ಮುಂದಿರುವ ಸವಾಲು, ಅವರು ಬಾಯಿ ತಪ್ಪಿ ಅದಾನಿ ಅಂಬಾನಿಯವ್ರನ್ನ ವಿಮರ್ಶೆ ಮಾಡಿಬಿಟ್ರು ಅನ್ನೋದನ್ನೇ ಹಿಗ್ಗಿಸಿ ನಮಗೆ ಬೇಕಾಗಿರುವಂತೆ ಅದನ್ನು ಬಣ್ಣಿಸಿಕೊಂಡು ಆತ್ಮಸಂತೋಷ ಪಡುವುದಕ್ಕಿಂತ ನಮ್ಮ ಮುಂದೆ ಇರುವ ಅದರ ಇತಿಹಾಸ ನಾವು ನೋಡೋಣ. ಅವರಿಬ್ಬರ ನಡುವೆ ಇರುವಂತಹ ಒಂದು ಮೈತ್ರಿ, ಯಾವ ಪಕ್ಷಗಳು ಬೇಕಾದರೂ ನಾವು ದುಡ್ಡು ಕೊಟ್ಬಿಟ್ಟು ನಮ್ಮ ಪರವಾಗಿ ನಡೆಸ್ಕೊಳ್ತೀವಿ ಅನ್ನೋದು ಮಾತ್ರ ಅಲ್ಲ, ಇದೊಂದು ರಾಜಕೀಯ ಸೈದ್ಧಾಂತಿಕ ಮೈತ್ರಿ ಈ ದೇಶದ ಈ ನಿರ್ದಿಷ್ಟ ಕಾರ್ಪೊರೇಟ್ ಕುಳಗಳಿಗೂ ಮತ್ತು BJPಯ ರಾಜಕಾರಣಕ್ಕೂ ಇರುವಂಥದ್ದು. ಈ ಚುನಾವಣೆಯಲ್ಲೂ ಕೂಡ ಈ ಮೈತ್ರಿ ಇದೇ ವಾಪಸ್ ಬರುವುದಕ್ಕೆ ಪ್ರಯತ್ನಿಸ್ತದೆ. ವಿರೋಧ ಅನ್ನುವಂಥದ್ದು ಈ ಮೈತ್ರಿನ ಕಾರ್ಪೊರೇಟ್ ಶಕ್ತಿಯನ್ನು ಮತ್ತು ಫ್ಯಾಸಿಸ್ಟ್ ರಾಜಕಾರಣವನ್ನು ಎರಡನ್ನೂ ಸೋಲಿಸದೆ ನಿಜವಾಗಿ ಫ್ಯಾಸಿಸಂ ವಿರುದ್ಧ ನಮಗೆ ಗೆಲುವು ಬರುವುದಿಲ್ಲ. ಹುಸಿಭ್ರಾಂತಿಗಳಲ್ಲಿ ನಾವು ಮುಳುಗುವುದು ಬೇಡ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ತಮಗೇನು ಅನಿಸುತ್ತೆ ತಿಳಿಸಿ. ನಮಸ್ಕಾರ.